Let us meditate for 2 minutes. Move your eyes. Be with your breath. ಎರಡು ಕಣ್ಣು ಮುಚ್ಕೊಳ್ಳಿ. ಉಸಿರಾಟದ ಮೇಲೆ ಗಮನ ಇಡಿ. Just be with your breath. Friends, ನೀವು ಉಸಿರಾಟದೊಂದಿಗೆ ಇರಿ. ನಮಸ್ಕಾರ. ಭಾನುವಾರ. Just relax for 2 minutes. Just close your eyes. Bring the silence within you. Bring that silence. ಆ ಮೌನವನ್ನು ನಿಮ್ಮೊಳಗೆ ತಂದ್ಕೊಳ್ಳಿ. ಹೊರ ಎಲ್ಲ ಕೆಲಸ ಮಾಡಿದ್ದೀರಾ. Now bring that silence within you. Just close your eyes. You worked. You've done many things over the weekend. And now it's time for you to relax. ಒಂದು 2 ನಿಮಿಷ ಮೌನವಾಗಿರೋಣ. Just be with your breaths. Just be with your breath. Friends, ಸಾಧಾರಣವಾಗಿ ನಡೀತಾ ಇರೋ ಉಸಿರಾಟವನ್ನು ಗಮನಿಸಿ. ಈ ಮೌನ ಎಷ್ಟು ಆಳ ಹೋಗ್ತಿರೋ ಅಷ್ಟೇ ಎತ್ತರಕ್ಕೆ ಬೆಳಿತೀರಾ. Bring silence within you. You rise in the world to a greater extent. If you're not relaxed, if you're not centered, if you don't have silence within you, you will only do wrong things every time. ಅರ್ಥ ಮಾಡ್ಕೊಳ್ಳಿ. In order to correct yourself, bring meditation, silence, non-judgment, detached involvement, all that into your life. Just be with your simple, easygoing, natural breath. Bring the silence. ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. 1 hour. Just sit in a place, do nothing. Art of doing nothing is meditation. Art of doing nothing is Zen. Art of doing nothing is silence. Bring the silence. ಏನೂ ಮಾಡಬೇಕಾಗಿಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ, ಏನು ಯಾವ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. It will happen on its own heart. When rain comes, grass grows. ಮಳೆ ಬರುತ್ತೆ, ಹುಲ್ಲು ಬೆಳೆಯುತ್ತೆ, ತಾನಾಗೆ ಬೆಳೆಯುತ್ತೆ. When you are right for success,
you will get success. Don't worry. Bring that silence within you first. Last 30 seconds. Bring the silence. Am I audible? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ? Just be silent. Be silent. Bring the silence within you. Bring the silence within you. Bring that silence within you. Work from that silence towards the success. ಆಧ್ಯಾತ್ಮಿಕ ಆಳ, ಆರ್ಥಿಕ ಎತ್ತರ ಎರಡೂ ಕನೆಕ್ಷನ್ ಇದೆ. ಎಷ್ಟು ಆಧ್ಯಾತ್ಮಿಕವಾಗಿ ಆಳವಾಗಿ ಹೋಗ್ತೀರಾ, ವಿಸ್ತಾರ ಬೆಳೆಸ್ಕೋತೀರೋ ಅಷ್ಟೇ ಎತ್ತರಕ್ಕೆ ಬೆಳಿತೀರಾ. This is my experience. Don't think that. And those who get success like that will retain success for a long time and give it to hundreds of people, the same success formula. Okay? Last 10 seconds. 10, 9, 8, 7, 6, 5, 4, 3, 2, 1. Place both hands on your eyes for 5 seconds. 1, 2, 3, 4, 5. Open your eyes. Ellaರಿಗೂ ನಮಸ್ಕಾರ. Welcome to this Sunday morning session on good karmas. ಒಳ್ಳೆಯ ಕರ್ಮಗಳು ಅಂದ್ರೆ ಯಾವುದು? ಒಳ್ಳೆಯ ಕರ್ಮಗಳು ಯಾವುದು? ಕೆಟ್ಟ ಕರ್ಮಗಳು ಯಾವುದು? ಕರ್ಮಗಳು ಅಂದ್ರೆ ಏನು? Let us see one by one. ಕರ್ಮ ಅಂದರೆ ಅದರ ವರ್ಡಲ್ಲೇ ಇದೆ. ಕರ್ಮ, ಕ್ರಿಯಾ. ನಾವು ಏನು ಮಾಡ್ತಾ ಇದ್ದೀವಿ, ಏನು ಆಲೋಚನೆ ಮಾಡ್ತಾ ಇದ್ದೀವಿ, ಯಾವ ಭಾವನೆಗಳನ್ನ ಇಟ್ಕೊಂಡಿದ್ದೀವಿ, ಮತ್ತು ಏನು ಕೆಲಸ ನಾವು ಅಭಿವ್ಯಕ್ತಿ ಯಾವ ರೀತಿ ಪಡಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಕರ್ಮ ಅಂತ ಹೇಳ್ತೀವಿ. ಈ ಕರ್ಮ ಫಿಲಾಸಫಿ. ಈಗ ನೀವು ಗುಡ್ ಮಾರ್ನಿಂಗ್ ಗೌತಮ್, ಗುಡ್ ಮಾರ್ನಿಂಗ್. ದ ಲಾ ಆಫ್ ಗ್ರಾವಿಟೇಷನ್ ನಿಮ್ಗೆ ಗೊತ್ತಿದೆ. ಮೇಲೆ ಯಾವುದೋ ಒಂದು ವಸ್ತು ಮೇಲೆ ಹೋದರೆ ಅದು ಕೆಳಗೆ ಬರ್ತದೆ. whatever goes up will come down by the force of gravity. Okay? So, the same way the law of karma also works. The law of karma is whatever you give, it comes back. So, ಗುರುತ್ವಾಕರ್ಷಣೆ ಆ ಕಡೆ ಎಷ್ಟು ಸತ್ಯನೋ ಕರ್ಮ ಸಿದ್ಧಾಂತ ಕೂಡ ಅಷ್ಟೇ ಸತ್ಯ ಅನ್ನೋದನ್ನು ನಾವೆಲ್ಲ ಅರ್ಥಕೋಬೇಕಾಗ್ತದೆ. ನಾವು ಅಂದ್ಕೊಂಡಿದ್ದೀವಿ ಲಾ ಆಫ್ ಗ್ರಾವಿಟೇಷನ್ ಇಸ್ ಡಿಫರೆಂಟ್, ಲಾ ಆಫ್ ಕರ್ಮ ಇಸ್ ಡಿಫರೆಂಟ್. ಇಟ್ ಈಸ್ ದ ಸೇಮ್. ಸೊ ಇಟ್ ಅಟ್ರಾಕ್ಟ್ಸ್ ಆ ಒಂದು ಗುರುತ್ವಾಕರ್ಷಣೆ, ಭೂಮಿಯ ಗುರುತ್ವಾಕರ್ಷಣೆ ಎಳೆಯುತ್ತೆ, ಮೇಲೋಗಿದ್ದು ಕೆಳಗೆ ಬರುತ್ತೆ. ಹಾಗೆ ಲಾ ಆಫ್ ಕರ್ಮ, ನೀವೇನು ಕೊಟ್ಟಿದ್ದೀರಾ, ನೀವೇನು ಮಾಡಿದ್ದೀರಾ, ನೀವು ಯಾವ ರೀತಿ ಆಲೋಚನೆ ಮಾಡಿದ್ದೀರಾ, ಯಾವ ರೀತಿ ಬೇರೆಯವ್ರಿಗೆ ಒಳ್ಳೇದು ಮಾಡಿದ್ದೀರಾ, ಕೆಟ್ಟದ್ದು ಮಾಡಿದ್ದೀರಾ, ಕೆಟ್ಟದಾಗಿ ಯೋಚನೆ ಮಾಡಿದ್ದೀರಾ, ಒಳ್ಳೇದು ಯೋಚನೆ ಮಾಡಿದ್ದೀರಾ, ಆಲ್ ದಟ್ ಈಸ್ ರೆಕಾರ್ಡೆಡ್. ನೀವೇನು ಅಡುಗೆ ಮಾಡಿರ್ತೀರಾ ಅದನ್ನೇ ಕಾಸ್ಮಿಕ್ ಫ್ರಿಡ್ಜಲ್ಲಿಟ್ಟು ನಾಳೆ ದೇ ವಿಲ್ ಸರ್ವ್ ಯು. ದೇ ವಿಲ್ ಗಿವ್ ಯು ವಾಟ್ ಎವರ್ ಯು ಹ್ಯಾವ್ ಕುಕ್ಡ್ ಅರ್ಲಿಯರ್ ಇನ್ ಯುವರ್ ಲೈಫ್. ಸೇಮ್ ಫುಡ್ ವಿಲ್ ಬಿ ಗಿವನ್ ಟು ಯು. ಬೇರೆ ಯಾವುದೋ ಫುಡ್ಡು ತಂದು ನಿನಗೆ ಮೃಷ್ಟಾನ್ನ ಭೋಜನ ಕೊಟ್ಬಿಡಲ್ಲ.
If you have done a bad food, the same bad food is given. If you have done a good food, the same good food is served to you later at any given point of time. So be careful about law of karma. ಸೊ ತುಂಬಾ ಸಹಸ್ರ ಆಕಳುಗಳ ನಡುವೆ ಯು ಕ್ಯಾನ್ ಆಲ್ವೇಸ್ ಸಿ ಹೌ ಎ ಕಾಫ್, ಒಂದು ಕರು ಹೇಗೆ ತಾಯಿನ ಮಾತ್ರ ಗುರುತಿಸುತ್ತೆ. ಇನ್ ಮಿಡ್ಸ್ಟ್ ಆಫ್ 1,000 cows, the calf recognizes its mother. The same way, the what is that? Karma also follows you like a shadow. Follows you like a shadow. Be careful. ಸೊ ನೀವು ಅನ್ಕೋಬೋದು, ನಾನು ಏನೇ ರಪ್ ಮಾಡಿದ್ರು ಸಂಭಾಳಿಸ್ಕೊಂಡ್ಬಿಡ್ತೀನಿ, ಚೀಟ್ ಮಾಡಿದ್ರು ಸಂಭಾಳಿಸ್ಕೊಂಡ್ಬಿಡ್ತೀನಿ, ನೋ ಬಡಿ ವಿಲ್ ಕಮ್ ಟು ನೋ ದಟ್ ಐ ಕ್ಯಾನ್ ಗೆಟ್ ಅವೇ ವಿತ್ ಇಟ್. ಈಗ ಸದ್ಯಕ್ಕೆ ಗೆಟ್ ಅವೇ ವಿತ್ ಇಟ್ ಆಗ್ತೀರಾ, ಆದರೆ ಆಮೇಲೆ ಅದು ಡಬ್ಬಲ್ ಬಂದು ಹೊಡೆಯುತ್ತೆ. ನೀವು ಒಂದು ಮೋಸ ಮಾಡಿದ್ರೆ 10 ಮೋಸ ವಾಪಸ್ ಬರುತ್ತೆ. ನೀವು ಒಂದು ಒಳ್ಳೇದು ಮಾಡಿದ್ರೆ 10 ಯೂನಿಟು ವಾಪಸ್ ಒಳ್ಳೇದು ಬಂದಿರುತ್ತೆ. ಸೊ ಬಿ ಕೇರ್ಫುಲ್. Don't think that all people who are made very rich guys who are made in the ill-gotten money, they are all happy inside. Somewhere they are very uncertain, somewhere they are living in uncertainties, they are going through a lot of issues in their personal life. But they will not talk of that because they are egoistic guys. They never acknowledge what they are undergoing. So this is the law of karma, and if you go deep into it, what happens is, what is in your mind. I want to share a story. There was a monk and a prostitute who lives next to each other in a city. They die. ಒಂದೇ ದಿನ ಸಾಯ್ತಾರೆ. ಯಮದೂತರು ಬರ್ತಾರೆ. The Yamadutas came and took this sannyasi towards the hell and the prostitute towards the heaven. And Guru, the sannyasi, the monk asked, I think there is some mistake has happened, some address mistake. Why you are taking me to hell? You are taking a prostitute to heaven. Then the Yamaduta showed, please look at your own eyes, what they are doing. ಅವ್ರು ನೋಡ್ತಾರೆ, 1,000 ಜನ ಅವ್ರನ್ನ ಇಟ್ಕೊಂಡು ಅಳ್ತಾ ಇರ್ತಾರೆ, ಗಂಧದ ಚಿತೆ ರೆಡಿ ಆಗಿದೆ, all the rituals are doing, and they're all telling Veda Ghoshas. So in the midst of thousands of people, the ನಮಸ್ಕಾರ ನರಸಿಂಹನವರು 1,000 ಜನಗಳ ಜೊತೆ ಚಿತೆಯಲ್ಲಿ ಇಟ್ಕೊಂಡು ಆ ಒಂದು ಗುರುವಿನ ದೇಹವನ್ನು ಸುಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆದರೆ ಇಲ್ಲಿ ಆ ಪ್ರಾಸ್ಟಿಟ್ಯೂಟು ಏನು ಸೂಳೆ ಆ ಒಂದು ಇರ್ತಾಳೆ, ಆ ದೇಹವನ್ನು ಕೇಳೋರೇ ಗತಿ ಇಲ್ಲ. ಆ ದೇಹವನ್ನು ಕೇಳೋರೇ ಗತಿ ಇಲ್ಲ. ನಾಯಿ ಹದ್ದುಗಳು ಕಚ್ಚಿ ತಿಂತಾ ಇರ್ತವೆ. ಹಾಗೆ ನೋಡ್ತಾನೆ. ಆಗ ಹೇಳ್ತಾನೆ ಆ ಗುರು, ಈ ನೆಲದ ನ್ಯಾಯವೇ ಶ್ರೇಷ್ಠ ಈ ದೇವರ ನ್ಯಾಯಕ್ಕಿಂತ ಅಂತ ಹೇಳಿದಾಗ ಯಮದೂತರು ಹೇಳ್ತಾರೆ, ನೆಲದ ನ್ಯಾಯ ಏನಂದರೆ ಅವ್ರು ಏನು ಕಾಣಿಸುತ್ತೋ ಅದನ್ನು ಮಾತ್ರ. ಆದರೆ ನೀನು ಏನು ಮಾಡ್ತಾ ಇದ್ದೆ? ನಿಮ್ಮ ಮನೇಲಿ ಕೂತ್ಕೊಂಡು ನೀನು ಪಕ್ಕದ ಮನೇಲಿ ಏನು ನಡೀತಾ ಇದೆ, ನಿಮ್ಮ ಪಕ್ಕದ ಮನೆ ವೇಶ್ಯೆ ಮನೆ ಆಗಿದ್ದು ಸಹ ಪಕ್ಕದ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ನಿನಗೆ. ಯು ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಇನ್ ವಾಟ್ ಇಸ್ ಹ್ಯಾಪ್ನಿಂಗ್ ಇನ್ ದ ನೈಬರ್ಸ್ ಹೌಸ್. ಬ್ಯೂಟಿಫುಲ್ ಮ್ಯೂಸಿಕ್, ಡಾನ್ಸ್, ವಿಚ್ ಕ್ಲೈಂಟ್ ಕೇಮ್, ಯಾರು ಬಂದರು ಇವತ್ತು, ಅದನ್ನೆಲ್ಲ ನೋಡ್ಕೊಂಡು ನೀನು ಹೊಟ್ಟೆ ಉರಿ ಪಟ್ಕೋತಾ ಇದ್ದೆ. ಅಯ್ಯೋ ನನಗೀತ ಐಷಾರಾಮಿ ಜೀವನ ಇಲ್ವಲ್ಲ. ಆದರೆ ಆ ವೈಶ್ಯೆ ನಿನ್ನನ್ನು ನೋಡಿಕೊಂಡು, ನಿನ್ನ ಭಕ್ತಿ, ನಿನ್ನ ಒಂದು ಭಜನೆ ಸತ್ಸಂಗಗಳು ನೋಡಿಕೊಂಡು ನಿನ್ನ ಮೇಲೆ ಅವರು ಇದಾಗಿದ್ದು, ನೋಡು ಅವನು ಎಷ್ಟು ಪುಣ್ಯದ ಕೆಲಸ ಮಾಡ್ತಾ ಇದ್ದಾನೆ, ನನಗೆ ಆಗಿಲ್ವಲ್ಲ ಅಂತ ತನ್ನ ಅಜ್ಞಾನದಿಂದ ಅವಳು ಮರಗ್ತಾ ಇದ್ಲು, ದೇವ್ರನ್ನ ಕೇಳ್ಕೊತಾ ಇದ್ಲು, ನನಗೆ ಒಳ್ಳೆಯ ಇದು ಸದ್ಗತಿ ಕೊಡುವಂತ. ಹಾಗಾಗಿ ಅವಳು ಮಾಡ್ತಿದ್ದು ವೈಶ್ಯಾವೃತ್ತಿ ಆದರೂ ಕೂಡ ದೇವರಲ್ಲಿ ಲೀನವಾಗಿದ್ಲು. ಆದರೆ ಇವನು ಸನ್ಯಾಸಿ ಆಗಿದ್ದರೂ ಕೂಡ ಲೌಕಿಕದಲ್ಲಿ ಮತ್ತು ಈ ಎಲ್ಲ ಇದಕ್ಕೇ ಆಕರ್ಷಣೆಗಳಿಗೆ ಒಳಗಾಗಿದ್ದ. ಹಾಗಾಗಿ ಆ ಬಾಹ್ಯದಲ್ಲಿ ಹಾಕುವ ಶ್ರಮ ಅಲ್ಲ ಇದು. ಆಧ್ಯಾತ್ಮಿಕತೆ ಎಂದರೆ ಬಾಹ್ಯದಲ್ಲಿ ಹಾಕುವ ಶ್ರಮ ಅಲ್ಲ, ಆಂತರಿಕವಾಗಿ ಹಾಕುವ ಶ್ರಮ. ಬಾಹ್ಯವಾಗಿ ಮಾಡುವ ನಾಟಕಗಳಲ್ಲ, ಆಂತರಿಕವಾಗಿ ಆಡುವ ಒಳ್ಳೆಯ ನಡವಳಿಕೆಗಳು, ಒಳ್ಳೆಯ ಭಾವನೆಗಳು, ಒಳ್ಳೆಯ ಆಲೋಚನೆಗಳು, ಅದು
ನಮಗೆ ಇವತ್ತು ಏನಾಗಿದೆ, ಎಲ್ಲೋ ಹೊಡಿತಾ ಇದೆ, ಹಿಪೋಕ್ರೆಟ್ಸ್ ಅಂತ ಹೇಳ್ತೀವಿ. ಒಳಗೊಂದು ಆಚೆ ಒಂದು ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಸೊ ದ ಬೆಸ್ಟ್ ಥಿಂಗ್ ಈಸ್ ಟು ಕಮ್ ಬ್ಯಾಕ್ ಆ್ಯಂಡ್ ವರ್ಕ್ ಆನ್ ಯುವರ್ ಇನ್ನರ್ ಸೆಲ್ಫ್. ಯಾವಾಗಲೂ ಹೇಳ್ತೀವಿ, ವೆನ್ ಯುವರ್ ಇನ್ನರ್ ಸೆಲ್ಫ್ ಇಸ್ ಪ್ರೊಟೆಕ್ಟೆಡ್, ಯುವರ್ ಇನ್ನರ್ ಸೆಲ್ಫ್ ಇಸ್ ಬಿಲ್ಟ್. ದೊಡ್ಡ ಒಂದು ಭಾಷಣ ಕೊಡ್ತಾ ಇದ್ದೆ, ಸೈಲೆನ್ಸ್, ಮೌನದ ಪಾತ್ರ. ನಿಮ್ಮ ಯಶಸ್ಸಿನಲ್ಲಿ ಮೌನದ ಪಾತ್ರ ಅಂದರೆ ಅತ್ಯಂತ ಹೆಚ್ಚಿನ ಪಾತ್ರ ಮೌನ ವಹಿಸುತ್ತೆ. ಯಾಕಂದರೆ ನಾವು ಕೆಲಸ ಮಾಡೋದ್ರಿಂದಲೇ ಸಕ್ಸಸ್ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಆ ಕೆಲಸ ಮಾಡಿ ಆದಮೇಲೆ ಅದನ್ನು ಇನ್ನೊಂದು ಲೆವೆಲ್ಗೆ ನಾವು ತೊಗೊಂಡೋಗ್ಬೇಕು ಅಂತ ಇದ್ದರೆ ಅದು ಏನಾಗುತ್ತೆ, ನಾವು ಅಲ್ಲಿ ಪಾಸ್ ಕೊಟ್ಟು ಕೆಲಸ ಮಾಡಿ ರಿಲ್ಯಾಕ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ಕೂತ್ಕೋಬೇಕು, ಯೋಚನೆ ಮಾಡಬೇಕು, ನಾವು ಮಾಡ್ತಿರೋದು ಸರಿನಾ ತಪ್ಪಾ ಅಂತ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದೆ ಹೋಗೋದು ಒಳ್ಳೆಯದು. ಸೊ ದಿಸ್ ಇನ್ ಆ್ಯಂಡ್ ಯಾಂಗ್, ಶಿವ ಪಾರ್ವತಿ, ಪುರುಷ ಪ್ರಕೃತಿ, ಈ ಝೀರೋ ಟು ಹೀರೋ. ನನ್ನ ಪುಸ್ತಕ ಝೀರೋ ಟು ಹೀರೋ ಇದೆಲ್ಲ. ಹೀರೋ ಆದಮೇಲೆ ಆ ಝೀರೋಗೆ ಬರಲೇಬೇಕು. ಯಾರು ಹೀರೋ ಆದಮೇಲೆ ತನಗೆ ಗೆಲ್ಲಿಸ್ಬಿಟ್ಟೆ ಆಗೋಯ್ತು, ನಾನು ದೊಡ್ಡ ಮನುಷ್ಯ ಆಗೋದೆ ಅಂತ ತಿಳ್ಕೊತಾನ, ಅವನು ನೈತಿಕವಾಗಿ ಪತನ ಆಗ್ತಾನೆ. ಅವನು ಆ ಒಂದು ಝೀರೋಲಿ ಇರೋದಿರಲಿ, ಅವನು ಲೌಕಿಕದಲ್ಲಿ ಬಹಳ ಒಂದು ಯಾತನೆಯನ್ನು ಪಡ್ತಾನೆ. ಯಾಕೆ ಅಂದರೆ ಝೀರೋಯಿಂದ ಹೀರೋ ಆಗ್ತಾರೆ ಜನಗಳು, ಶೂನ್ಯದಿಂದ ಸಾಧನೆ ಮಾಡ್ತಾರೆ. ಸಾಧನೆ ಮಾಡಿದ್ಮೇಲೆ ಬೀಗಕ್ಕೆ ಶುರು ಮಾಡ್ತಾರೆ, ಎಲ್ಲೋ ಕೊಂಬುಗಳನ್ನ ಬೆಳೆಸ್ಕೋತಾರೆ. ಆ ಕೊಂಬುಗಳು ಬೆಳೆಸ್ಕೊಂಡ ಮೇಲೆ ಅವರಿಗೆ ಅಹಂಕಾರ ಬೆಳೀತದೆ. ಅಹಂಕಾರ, ಅಸ್ತಿತ್ವ ಮತ್ತು ತನ್ನ ಒಂದು ಅಧಿಕಾರ, ದರ್ಪ ಎಲ್ಲ ಬೆಳೆಸ್ಕೊಂಡು ಅವನು ಮಾನವ ರೂಪದಲ್ಲಿರೋ ರಾಕ್ಷಸ ಆಗ್ತಾನೆ. ಸೊ ಈ ರೀತಿ ಮಾನವ ರೂಪದಲ್ಲಿ ರಾಕ್ಷಸ ಹೋದ್ಮೇಲೆ ಅವನಿಂದ ಎಲ್ಲರೂ ಅವನ್ನ ಬೈಲಿಕ್ಕೆ ಶುರು ಮಾಡ್ತಿರ್ತಾರೆ. ಯಾರೂ ಅವನಿಗೆ ಸಹಕಾರ ಕೊಡ್ತಿರಲ್ಲ. ಎಲ್ಲೋ ಅವನ ಅಧಪತನ ಅಲ್ಲೇ ಶುರು ಆಗ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಕತೆ ಮತ್ತು ಸನ್ಯಾಸಿ ಮತ್ತು ನಾನೇನು ವೈಶ್ಯಕತೆ ಹೇಳಿದೆ. ನಮಸ್ಕಾರ ಭೂಮೇಶ್ವರ್, ನಮಸ್ಕಾರ. ಹೌ ಆರ್ ಯು? ಸೊ ಎಲ್ಲೋ ಈ ರೀತಿಯ ಒಂದು ನಡವಳಿಕೆಗಳು ನಾವು ಬದಲಾಯಿಸದೇ ಇದ್ದರೆ ವೇರ್ ವಿ ಗೋಯಿಂಗ್ ಟು ಅಟ್ರಾಕ್ಟ್ ದ ಬ್ಯಾಡ್ ಕರ್ಮಾಸ್. ಗುಡ್ ಕರ್ಮ ಅಂತ ಇವತ್ತು ನಾನು ಟೈಟ್ಲ್ ಕೊಟ್ಟಿದ್ದೀನಿ, ಒಳ್ಳೆಯ ಕರ್ಮಗಳು. ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ನಾನು. ನಮ್ಮ ದೇಶದ ವ್ಯವಸ್ಥೆ ನೋಡಿ ಹೇಗಿದೆ. ಇಂಡಿಯನ್ ಒಂದು ಸೊಸೈಟಿ ಎಲ್ಲ ನಮ್ಮ ನಡವಳಿಕೆಗಳು ಎಲ್ಲ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತಿದೆ. ನಿನಗೆ ಈ ಫ್ರೀಡಮ್ ಇದೆ, ಈ ಫ್ರೀಡಮ್ ಇದೆ, ಈ ರೈಟ್ಸ್ಗಳಿದೆ, ನಿನಗೆ ಈ ಹಕ್ಕುಗಳಿದೆ, ನಿನಗೆ ಸರ್ಕಾರ ಒಂದು ಯಜಮಾನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಗೆ ಒಂದು ಮೂಲ ರಚನೆಯನ್ನು, ಇದು ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಂವಿಧಾನವೇ ನಮಗೆ ಭಗವದ್ಗೀತೆ ಇದ್ದಂಗೆ. ಆದರೆ ಸೃಷ್ಟಿಕರ್ತ ಅನ್ನೋನು ಒಂದು ಸಂವಿಧಾನ ಮಾಡಿದ್ದಾನೆ, ಅದೇ ಕರ್ಮ ಸಿದ್ಧಾಂತ. ಆ ಕರ್ಮ ಸಿದ್ಧಾಂತವನ್ನು ನಾವು ಒಪ್ಕೊಳ್ಳಿ ಬಿಡಿ, ಅದು ಇದೆ. ಆದರೆ ಅದು ಅಲ್ಲಿ ಈ ನೆಲದ ಕಾನೂನು ಬೇರೆ ಇದೆ, ಈ ಕರ್ಮದ ಕಾನೂನು ಬೇರೆ ಇದೆ. ನೆಲದ ಕಾನೂನಲ್ಲಿ ಜನ ಮರ್ಡರ್ ಮಾಡಿರೋನು ತಪ್ಪಿಸ್ಕೋಬೋದು, ಸಾಕ್ಷಿ ಸಿಕ್ಕಿಲ್ಲ ಅಂತ. ಆದರೆ ಅವರ ಅಂತ್ಯವನ್ನು ನೋಡಿದಾಗ ದುರಂತದಲ್ಲಿ ತುಂಬ ಜನ ಭೂಗತ ಲೋಕದ ಜನಗಳು ಅವರು ಕೋರ್ಟ್ಗಳನ್ನ ತಪ್ಪಿಸ್ಕೊಳ್ತಾರೆ, ಆದರೆ ಕೊನೆಯಲ್ಲಿ ಭೀಕರವಾಗಿ ಸಾಕ್ತಿರೋದನ್ನು ನಾವು ಭಾಳ ಸತಿ ನೋಡಿದ್ದೀವಿ. ಹಾಗಾಗಿ ನೀವು ನೆಲದ ಕಾನೂನನ್ನು ನೀವು ಗೆಲ್ಲಬಹುದು, ಆದರೆ ಕರ್ಮದ ಕಾನೂನಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ಯು ಕೆನಾಟ್ ವಿನ್ the law of karma. You can win in the law of the land. In the law of land, you can always go on winning. But when it comes to law of karma, it is in the hand of Srishtikarta, it is in the hand of universal force, it is in the hand of universal force. ಎಲ್ಲೋ ನಮ್ಮ ಕಾಣದ ಕೈ ನಮ್ಮನ್ನು ನಡೆಸ್ತಿರುತ್ತೆ, ಅದೇ ಕಾಣದ ಕೈ ಕೊಡುತ್ತೆ ನಮಗೆ. ಸೊ ಈ ಒಂದು ಕೆಲವು ಪ್ರಶ್ನೆಗಳನ್ನ ನಾವು ಹಾಕೊಳ್ತಾ ಇರ್ತೀವಿ. ಆವಾಗಲೂ ಕೇಳ್ತಿರ್ತಾರೆ ತುಂಬ ಜನ ನನ್ನನ್ನು ಕೂಡ, ಸರ್ ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದ್ದಾಗುತ್ತೆ? ಯಾವಾಗ ಸ್ವಲ್ಪ ಕೆಟ್ಟದಾಗ್ತಾ ಇರುತ್ತೆ ಒಳ್ಳೆಯವ್ರಿಗೆ, ಕೆಟ್ಟವ್ರಿಗೆ ಒಳ್ಳೆಯದೇ ಆಗ್ತಾ ಇರುತ್ತೆ. ಹೇಗೆ? ಯಾವ ಕರ್ಮಗಳಿಗೆ ಯಾವ ಫಲ ಇದೆ? ಅವೆಲ್ಲ ಕ್ವಶನ್ಸ್ ಇದೆ ನಮ್ಮ ಹತ್ರ. ಆಮೇಲೆ ಬೇರೆಯವರು ನಮಗೆ ಕೆಟ್ಟ ಕೆಲಸ ಮಾಡಿ ನಮಗೆ ತೊಂದರೆಗಳು ಬರುತ್ತೆ ಎಷ್ಟೋ ಸತಿ. ಒಳ್ಳೆಯವರಿಗೆ ಸ್ವಲ್ಪ ಕಾಲ ಸರಿ ಇಲ್ವೇನೋ ಅಂತ ಅನಿಸ್ತಾ ಇರುತ್ತೆ. ಈ ನ್ಯಾಚುರಲ್ ಕೆಲಾಮಿಟೀಸ್ ನೋಡ್ತಾ ಇದ್ದೀರಾ ನೀವು, ಪ್ರತಿದಿನ ನೋಡ್ತಾ ಇದ್ದೀರಾ. ಭೂಕಂಪ, ಅಪಘಾತ, ಅತಿವೃಷ್ಟಿ, ಅನಾವೃಷ್ಟಿ, ಸಾಂಕ್ರಾಮಿಕ ರೋಗ, ಕೊರೋನಾ,
ಇದಕ್ಕೆಲ್ಲ ಯಾರು ಕಾರಣ? ಇಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ರಿಗೂ ಒಂದೇ ರೀತಿ ಶಿಕ್ಷೆ ಆಗುತ್ತೆ. ಒಳ್ಳೆಯವ್ರಿಗೂ ಕೊರೋನಾ ಬರುತ್ತೆ, ಕೆಟ್ಟವ್ರಿಗೂ ಬರುತ್ತೆ. ಆದರೆ ಕೊರೋನಾ ಸೃಷ್ಟಿ ಮಾಡಿದವರು ನಾವೆಲ್ಲ ಸೇರಿಕೊಂಡು ಪ್ರಗತಿ ಎನ್ನುವ ಹೆಸರಿನಲ್ಲಿ ಕಾಡುಗಳನ್ನ ಕಡಿದು ಪ್ರಾಣಿ ಪಕ್ಷಿಗಳನ್ನೆಲ್ಲ ತಿಂದು ತೇಗ್ತಾ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದು ಈ ನಿಟ್ಟಿನಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ. ನನ್ನ ಪುಸ್ತಕ ಕರ್ಮ ಕೆಫೆ, ಈ ಕರ್ಮ ಕೆಫೆ 2019ರಲ್ಲಿ ರಿಲೀಸ್ ಆಯಿತು. ಆ ಒಂದು ಕರ್ಮ ಕೆಫೆಯಲ್ಲಿ ಬರೆದಿರುವ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವೇದ ಕಾಲಗಳಿಂದ ಪ್ರಾರಂಭವಾಗಿ ಇತ್ತೀಚಿನ ದೀಪಕ್ ಚೋಪ್ರಾ ಇರ್ಬೋದು, ರಾಬಿನ್ ಶರ್ಮಾ ಇರ್ಬೋದು, ಪತ್ರಿಜಿ ಇರ್ಬೋದು, ಎಲ್ಲರೂ ಅವರ ಒಂದು ಗಿರಿಯಣ್ಣ ನಮಸ್ಕಾರ, ನಾರಾಯಣಗೌಡ್ರೆ. ಸೊ ಈ ಒಂದು ಹಾಪಿ ಬೆಳೆಸ್ಕೋಬೇಕು. ನಾವು ಮಾಡ್ತಾ ಇರೋದೆಲ್ಲ ಸರಿ, ಯಾವುದೋ ಒಬ್ಬ ಆಕರ್ಷಕ ನಾಯಕ ಬಂದ್ಬಿಟ್ಟು ಅವ್ನು ಮಾಡ್ತಾ ಇರೋದೆಲ್ಲ ಸರಿ, ಪೆಟ್ರೋಲ್ 100 ರೂಪಾಯಿ ಆದರೂ ನಾಯಕನ ಸರಿ, ಬಿಕಾಸ್ ಈ ಮೇ ನಾಟ್ ನೋ ದ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್ ಆಫ್ ಲೈಫ್. ಯಾವ ವ್ಯಕ್ತಿ ಸೈಲೆಂಟಾಗಿದ್ದ, ಸೈಲೆನ್ಸೇ ಅವನಿಗೆ ಮುಳುವಾಗೋಗ್ಬಿಡಲಿಲ್ಲ. ಸೈಲೆಂಟಾಗಿ ಕೆಲಸ ಮಾಡ್ತಿದ್ರು ಕೆಲವರು. ಇವರು ಮಾತಾಡಿ 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 ಡೆಲಿವರಿ, ಲೋ ಡೆಲಿವರಿ. ಈಗಿನ ಹೆಂಗಿದೆ ಸ್ಥಿತಿ ಅಂದರೆ ಮಾತು ಜಾಸ್ತಿ, ಲೋ ಡೆಲಿವರಿ. ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಮಾತು ಕಡಿಮೆ ಮಾಡಿ ಓವರ್ ಡೆಲಿವರಿ ಕೊಟ್ಟಿದ್ದಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಬಿನ್ ವೆರಿ ಹ್ಯಾಪಿ. ಯು ಆರ್ ಟಾಕಿಂಗ್ ಟೂ ಮಚ್ ಬಟ್ ಯು ಆರ್ ನಾಟ್ ಡೆಲಿವರಿಂಗ್ ಎನಿಥಿಂಗ್. ಸೊ ಸಾಧಾರಣ ಜನಗಳು ಇವತ್ತು ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಬಡವರು, ಕಾರ್ಮಿಕರು, ಶ್ರಮಿಕರು, ಆಲ್ ದೀಸ್ ಪೀಪಲ್ ಹೂ ಆರ್ ಇನ್ ದ ಲೋಯರ್ ಮಿಡಲ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್, ಲೇಬರರ್ಸ್, ವರ್ಕರ್ಸ್ ಆ್ಯಂಡ್ ಅನ್ಆರ್ಗನೈಸ್ ಸೆಕ್ಟರ್ ಇರ್ಬೋದು, ಆರ್ಗನೈಸ್ ಸೆಕ್ಟರ್ ಎಲ್ಲಾದರೂ ಸಫರ್ ಆಗ್ತಾ ಇದ್ದಾರೆ. ಒಂದು ಬೇಸಿಕ್ ಕಮಾಡಿಟಿ ಕಾಸ್ಟ್ಗಳನ್ನ ಇಷ್ಟೊಂದು ಜಾಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಸಂವೇರ್ ಎಲ್ಲದಕ್ಕೂ ಕೊರೋನಾದ ಹೆಸರನ್ನ ಹೇಳ್ಕೊಂಡು ಹೋಗೋದು ತಪ್ಪಾಗುತ್ತೆ. ದೇ ಹ್ಯಾವ್ ನಾಟ್ ಡನ್ ದೇರ್ ಹೋಮ್ ವರ್ಕ್ ಕರೆಕ್ಟ್ಲಿ ಅಂತ ನನ್ನ ವೈಯಕ್ತಿಕವಾದ ಭಾವನೆ. ಓಕೆ, ಸೊ ಹೀಗೆ ಹೋಗ್ತಾ ಮುಂದಕ್ಕೆ ಹೋದರೆ ನಾವು ವಿದ್ಯಾರ್ಥಿಗಳ ಜೀವನದಿಂದ ದೊಡ್ಡವರಾಗೋವರೆಗೂ ನಾವು ಹಲವಾರು ಹಿನ್ನಡೆ ಮುನ್ನಡೆಗಳನ್ನ ನಾವು ನೋಡಿದ್ದೀವಿ. ಈ ಹಿನ್ನಡೆ ಮುನ್ನಡೆಗಳಿಗೆ ಒಂದು ಎಲ್ಲದಕ್ಕೂ ಕರ್ಮ ಸಿದ್ಧಾಂತದಲ್ಲಿ ಒಂದು ಆನ್ಸರ್ ಇದೆ ಸ್ನೇಹಿತರೆ. ಗುಡ್ ಕರ್ಮಾಸ್ ಅಂದರೆ ಬ್ಯಾಡ್ ಕರ್ಮ ಅಂತ ಏನು ಅಂತ ತಿಳ್ಕೊಬೇಕು ಫಸ್ಟು. ಸೊ ನಮ್ಮ ಜಾತಿ ನಿರ್ಮೂಲನೆ ಮಾಡಬೇಕು ಅಂದರೆ ಜಾತಿ ಬಗ್ಗೆ ತಿಳ್ಕೊಳ್ಳಿ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂದರೆ ಭ್ರಷ್ಟಾಚಾರ ತಿಳ್ಕೊಳ್ಳಿ. ಭ್ರಷ್ಟಾಚಾರ ಎಲ್ಲಿ ಹುಟ್ಟುತ್ತೆ? ಭ್ರಷ್ಟಾಚಾರ ಹುಟ್ಟೋದು ಮನುಷ್ಯನ ಒಳಗಡೆ. ಆಸೆ, ಅತಿ ಆಸೆ, ದುರಾಸೆ. ಸೊ ದೀಸ್ ಗ್ರೀಡ್, ವೇರ್ ಇಟ್ ಕಮ್ಸ್? ಇಟ್ ಕಮ್ಸ್ ಫ್ರಮ್ ಡೀಪ್ ವಿದಿನ್. ಇಟ್ ಇಸ್ ದ ನೆಗೆಟಿವ್ ಅರಿಷಡ್ ವರ್ಗ, ಒನ್ ಆಫ್ ದ ನೆಗೆಟಿವ್. ಮದ, ಮತ್ಸರ, ಲೋಭ, ನನಗೇ ಬೇಕು, ಇಡೋದೆಲ್ಲ ನಾನೇ ತಿಂದುಬಿಡ್ಬೇಕು, ನಾನೇ ಉದ್ಧಾರ ಆಗಿಬಿಡ್ಬೇಕು ಅನ್ನೋ ಒಂದು ಈ ಇದಿದೆಯಲ್ಲ, ಅತಿ ಆಸೆ, ಅದು ನಮ್ಮನ್ನು ತಗೊಂಡೋಗುತ್ತೆ ಬೇರೆ ಕಡೆಗೆ. ನೋಡಿ, ನಾವು ಈ ನನ್ನ ಪ್ರಯತ್ನ ಏನಂದರೆ ಈ ಕರ್ಮ ಸಿದ್ಧಾಂತದ ಒಂದು ಪ್ರಸ್ತುತತೆ, ವಿಶಿಷ್ಟತೆ, ತೀವ್ರತೆ, ಪರಿಣಾಮಗಳು ತಿಳಿಬೇಕು ನಾವು. ಇಲ್ಲಾಂದರೆ ಏನಾಗುತ್ತೆ, ಇಟ್ ವಿಲ್ ಬಿ ದ ಸೇಮ್ ಲೈಕ್ ಬೇರೆ ಯಾವುದೋ ಒಂದು ಮಾತಾಡಿಕೊಂಡು ನಾವು ಟೈಮ್ ಪಾಸ್ ಮಾಡ್ದಂಗಾಗುತ್ತೆ. ಇದು ಯೂಟ್ಯೂಬಲ್ಲಾಗಿರೋದ್ರಿಂದ ರೆಕಾರ್ಡ್ ಇರ್ತದೆ, ಎನಿ ಟೈಮ್ ಪೀಪಲ್ ಕ್ಯಾನ್ ವಾಚ್ ಆ್ಯಂಡ್ ಇಟ್ ವಿಲ್ ಗೋ ಟು ದ ಫೇಸ್ಬುಕ್ಕಲ್ಲೂ ಮಾಡ್ತಾ ಇದ್ದೀನಿ, ಅದು ಯೂಟ್ಯೂಬ್ ಹೋಗುತ್ತೆ. ಸೊ ಡೆಫಿನೆಟ್ಲಿ ಪ್ಲೀಸ್ ಶೇರ್ ದಿಸ್. ಒಳ್ಳೆಯ ಕರ್ಮಗಳು, ಕೆಟ್ಟ ಕರ್ಮಗಳು ಏನು ಅಂತ ನೋಡೋಣ. ಒಳ್ಳೆಯ ಕರ್ಮಗಳಿದೆ, ಕೆಟ್ಟ ಕರ್ಮಗಳಿದೆ, ವ್ಯಕ್ತಿಗತ ಕರ್ಮಗಳಿದೆ, ಸಮೂಹದ ಕರ್ಮಗಳಿದೆ. ವ್ಯಕ್ತಿಗತ ಅಂದರೆ ಒಬ್ಬ ವ್ಯಕ್ತಿ ಮಾಡುವಂಥ ಕರ್ಮ, ಸಮೂಹ ಅಂದರೆ ಒಂದು ಪೊಲ್ಯೂಷನ್ನು, ಭ್ರಷ್ಟಾಚಾರ. ಈ ಸಮೂಹದ ಕರ್ಮಗಳು, ಕಾಡು ಕಡಿಯೋದು, ಪ್ರಗತಿಯ ಹೆಸರಲ್ಲಿ ಎಲ್ಲ ನಾಶ ಮಾಡ್ತಾ ಇರೋದು ಇಲ್ಲ ಸಮೂಹದ ಕರ್ಮಗಳು. ಈ ಪಾಲಿಸೀಸ್, ಪರಿಸರ ವಿರೋಧಿ ನೀತಿಗಳು, ಮತ್ತು ಕಾರ್ಮಿಕ ವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಇದೆಲ್ಲ ಸಮೂಹದ ಕರ್ಮಗಳು ಇವತ್ತು. ಹಾಗಾಗಿ ಲೆಟಸ್ ಅಂಡರ್ಸ್ಟ್ಯಾಂಡ್. ನೀವು ತೆರಿಗೆ ವಂಚಿಸ್ಬಿಡ್ಬೋದು, ಅದರಿಂದ ನೀವು ತಪ್ಪಿಸ್ಕೊಂಡ್ಬಿಡ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಯಾವತ್ತೋ ಒಂದು ದಿವಸ ಹಿಂದೆ ಬಂದೇ ಬರುತ್ತೆ ಅದು. ಸೊ ಲೆಟಸ್ ಅಂಡರ್ಸ್ಟ್ಯಾಂಡ್ ದಟ್ ತೆರಿಗೆ ವಂಚಿಸೋದ್ರಿಂದ ಇಳಿದು ಆ ಕ್ಷಣದಲ್ಲಿ ಏನೋ ತಪ್ಪಿಸ್ಕೋಬೋದು. ಆಮೇಲೆ ಡೆಫಿನೆಟ್ಲಿ ಒಂದು ದಿವಸ ಎಲ್ಲೋ ಬರುತ್ತೆ ಅದು. ಎಷ್ಟೋ ಸಾರಿ ನಮಗೆ ಬದುಕಿನಲ್ಲಿ ಈ ರೀತಿ ಅಸ್ಪಷ್ಟವಾಗಿ ನಮ್ಗೆ ಅನಿಸುತ್ತೆ. ರಮೇಶ್ ಭೈರಪ್ಪ ನಮಸ್ಕಾರ. ಸೊ ಅನಿಸುತ್ತೆ, ದೇವರು ಎಷ್ಟು ಮಹಾ ಕ್ರೂರಿ ನೋಡಿ, ನಾನು ಒಳ್ಳೆಯವನು, ನನಗೇ ಕಷ್ಟ ಕೊಡ್ತಾ ಇದ್ದಾನೆ, ಯಾಕೆ ಈ ಥರ? ಯಾವುದೇ ಕಾರಣ ಇಲ್ಲ ನೋಡಪ್ಪ, ನನಗೆ ಕಷ್ಟ ಬರ್ತಾ ಇದೆ. ವೈ ಪ್ರಾಬ್ಲಮ್ಸ್ ಆರ್ ಕಮಿಂಗ್ ಟು ಮೀ?
ದ ಗಾಡ್ ಈಸ್ ಚೂಸಿಂಗ್ ಮೀ ಆಸ್ ಎ ಟಾರ್ಗೆಟ್ ಆಫ್ ವಾಟ್ ಅಂತ. ಸೊ ನನ್ನ ಜೀವನದಲ್ಲಿ ನಾನು ಏನೂ ತಪ್ಪು ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ರಾಂಗ್. ನನಗೆ ಯಾಕೆ ಈ ತೊಂದರೆ ಅಂತ ತೋಡ್ತಾ ಹೋದಾಗ, ಒಂದು ವಿಶ್ಲೇಷಣೆ ಮಾಡಿದಾಗ ನಾವು ಭಾಳ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಬಹಳ ಡೀಪಾಗಿ ಹೋಗ್ಬೇಕಾಗತ್ತೆ. ಒಂದು ಮಾನಸಿಕ ಹಂತದಲ್ಲಿ ಕರ್ಮಗಳನ್ನ ನಾವು ಮಾಡ್ಕೋತಾ ಹೋಗ್ತೀವಿ, ಭಾವನಾತ್ಮಕ ಹಂತಗಳಲ್ಲಿ, ದೈಹಿಕ ಹಂತ. ಈಗ ಯಾವ್ದಾರ ಒಂದು ನೋಡಿ, ಈಗ ನಾವು ಮಾಡುವ ಕರ್ಮಗಳು ಇನ್ನೊಬ್ಬರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ನಿಸರ್ಗಕ್ಕೆ, ಜಲಚರಗಳಿಗೆ ಕೆಟ್ಟದಾಗಿ ಪರಿಣಾಮ ಬೀರುತ್ತವೆ. ನಾವು ಅಕಸ್ಮಾತು ಕಾರನ್ನ ಹೇಗೆ ಓಡಿಸ್ಬಿಟ್ರೆ ನಮ್ಮ ಕರ್ಮ ಅನ್ಬಿಡೋಕ್ಕಾಗಲ್ಲ, ಬೇರೆಯವ್ರಿಗೆ ನೋವಾಗುತ್ತೆ, ಅವಾಗ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಯಾರೋ ಒಬ್ರಿಗೆ ಡ್ಯಾಶ್ ಹೊಡೆದು ಅವ್ರಿಗೆ ಇದು ಮಾಡ್ತೀರ. ಹಾಗೆ ಈಗ ಒಬ್ಬ ಕಳ್ಳತನ ಮಾಡಬೇಕು ಅಂತ ಮನಸ್ಸಲ್ಲಿ ಬಂದ್ರೂ 1 ಪಾಯಿಂಟ್ ಕರ್ಮ ಆಗುತ್ತೆ. ಅವನು ಭಾವನೆಗಳ ತೀರ್ಮಾನ ಮಾಡಿ ಆ ಜಾಗಕ್ಕೆ ಹೋದಾಗ 2 ಪಾಯಿಂಟ್ ಆಗುತ್ತೆ, ಅವ್ನು ಮಾಡಿದಾಗ 10 ಪಾಯಿಂಟ್ ಆಗುತ್ತೆ ಕರ್ಮ. ಸೊ ಮಾನಸಿಕವಾಗಿ ಕೆಟ್ಟದ್ದನ್ನು ಬಯಸೋದು ಕೂಡ ತಪ್ಪು. ಅದಕ್ಕೋಸ್ಕರ ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್, ನೈಬರ್ಸ್, ಬ್ರದರ್ಸ್, ಸಿಸ್ಟರ್ಸ್. ಅವ್ರ ಜೀವನ ಅವ್ರು ಮಾಡ್ತಾ ಇರ್ತಾರೆ, ನೀವು ಅವ್ರ ಮೇಲೆ ಯಾಕೆ ಕಂಪೇರ್ ಮಾಡ್ಕೋತೀರಾ? ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಅವ್ರ ಜೀವನ ಅವ್ರು ನೋಡ್ಕೋತಾರೆ. ಸೊ ಇಫ್ ಯು ಡೋಂಟ್ ಗೆಟ್ ಇನ್ ಟು ದಟ್ ಕಂಪ್ಯಾರಿಸನ್, ಕರ್ಮ ಸುತ್ಕೊಳ್ತಾ ಹೋಗ್ತೀರಾ ನೀವು. ಯು ಗೋ ಆನ್ ಆ್ಯಡಿಂಗ್ ಕರ್ಮ ಬೈ ಇಫ್ ಯು ಆರ್ ಕಂಪೇರಿಂಗ್ ವಿತ್ ಅದರ್ಸ್. ಪಕ್ಕದ ಮನೆಯವನು ಮರ್ಸಿಡೀಸ್ ತೊಗೊಂಬಿಟ್ಟ, ನನ್ನ ಹತ್ರ ಯಾವುದೋ XUV ಇದೆ, ನಾನು ಇನ್ನೂ ಇಲ್ಲೇ ಇದ್ದೀನಿ, ಅವನ್ನೆಲ್ಲ ಬೀಟ್ ಮಾಡ್ಕೊಂಡು ಹೊಟ್ಟೋದ, ನನ್ಕಿಂತ ಚಿಕ್ಕವನು ನೋಡು. ಒಬ್ಬ ಪಕ್ಕದ ಮನೆ ಹುಡುಗನ ಒಬ್ಬ ನಿಮ್ಮನ್ನು ಕಂಟ್ರೋಲ್ ಮಾಡೋದಾದರೆ ನಿಮ್ಮ ಕರ್ಮಗಳು ಅತಿ ಹೆಚ್ಚಿನ ಸುತ್ಕೊಂಡು ಹೋಗ್ತದೆ. ಅದರಿಂದ ನೋವುಗಳನ್ನೇ ನೀವು ನೋಡ್ತಾ ಹೋಗ್ತೀರ, ನೋಡ್ಕೊಳ್ಳಿ. ಸೊ ಈ ನಿಸರ್ಗದ ನಿಯಮ ಮತ್ತು ಕರ್ಮದ ಸಿದ್ಧಾಂತ ಒಂದೇ ಮೂಲಗಳಲ್ಲಿ ಬಂದಿದೆ. ದೇ ಕಮ್ ಫ್ರಮ್ ದ ಸೇಮ್. ದ ಲಾ ಆಫ್ ನೇಚರ್, ದ ಲಾ ಆಫ್ ಕರ್ಮ ಇಸ್ ಸೇಮ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಫ್ ಯು do anything wrong, the nature also gives back, the karma also gives back. ಸೊ ಈ ಒಂದು ವೆಂಕಟೇಶ್ ನಮಸ್ಕಾರ. ಸೊ ಈ ಕರ್ಮಗಳ ಒಂದು ಫಿಲಾಸಫಿ ತಿಳ್ಕೋಬೇಕು ನೀವು ಅಂದರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಕ್ಷಣದಲ್ಲಿ ಗೆದ್ದು ಬಿಡೋದು, ಈ ಕ್ಷಣದಲ್ಲಿ ಕೆಟ್ಟದ್ದು ಆದರೆ ಕೆಟ್ಟದ್ದು ಆಗೋದ್ರೆ ನಾವು ಗೆದ್ದು ಬಿಡ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಸೊ ಮುಂದೆ ಹೋಗ್ತಾ ಅದನ್ನು ಕರ್ಮಗಳನ್ನ ನಾವು ಯಾವ ರೀತಿ ಆಕರ್ಷಣೆ ಮಾಡ್ತೀವಿ ನೋಡ್ಕೊಳ್ಳಿ. ಯಾವ ರೀತಿ ಆಕರ್ಷಣೆ ಮಾಡ್ತೀವಿ ಅಂದರೆ ಬಹಳ ಚಿಕ್ಕ ಚಿಕ್ಕ ವಿಷಯದಲ್ಲೂ ನಾವು ಕರ್ಮಗಳನ್ನ ಇದು ಮಾಡ್ತಾ ಇರ್ತೀವಿ. ಸೊ ಬಾಹ್ಯ ಮತ್ತು ಆಂತರಿಕ ಆಕರ್ಷಣೆಗಳೇ ಒಳಪಡ್ತದೆ. ಸೊ ನಾವು ಮಾಡಿರುವ ಹಿಂದಿನ ಕರ್ಮಗಳ ಮೇಲೆ ನಿಂತಿದೆ ನೋಡಿ. ಈಗ ಒಂದು ಕ್ರೆಡಿಟ್ ಕಾರ್ಡಲ್ಲಿ ಹೇಗೆ ನೀವು ಇಡೀ ತಿಂಗಳು ಫುಲ್ಲು ನೀವು ಏನೋ ತಗೊಂಡಿರ್ತೀರ, ಆಮೇಲೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀರಾ, ಅದೇ ರೀತಿ ಇದೂ ಅಷ್ಟೇ. ಇಫ್ ಯು ಗೋ ಆನ್ ಬೈಯಿಂಗ್ ದ ಬ್ಯಾಡ್ ಕರ್ಮ, ಯು ಆರ್ ಗೋಯಿಂಗ್ ಟು ಗಿವ್ ಇಟ್ ವಿತ್ ಡಬಲ್ ಇದಾಗುತ್ತೆ ಅವಾಗ. ಸೊ ಒಳ್ಳೇದು ಅಷ್ಟೇ, ಒಳ್ಳೇದು ಮಾಡ್ತಾ ಹೋದರೆ ಡಬಲ್ ನಿಮಗೂ ಬರುತ್ತೆ ವಾಪಸ್. ಸೊ ಈ ಕರ್ಮಗಳ ಆಕರ್ಷಣೆ ಜನ್ಮಾಂತರದ್ದು ಬಹಳ ಹುಷಾರಾಗಿರಬೇಕಾಗ್ತದೆ. ನಾವು ಮಾಡುವ ಕರ್ಮದ ಮೇಲೆ ನಾವು ನಮ್ಮ ಫಲಗಳನ್ನು ಇರುತ್ತೆ. ಕರ್ಮ ಮತ್ತು ಕರ್ಮ ಫಲ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಕರ್ಮಯೋಗದಲ್ಲಿ ಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ. ಹಾಗೆ ನಿನಗೆ ಕರ್ಮ ಮಾಡುವುದರ ಮೇಲೆ ಮಾತ್ರ ಅಧಿಕಾರ ಇದೆ, ಕರ್ಮ ಫಲಗಳ ಮೇಲೆ ಇಲ್ಲ. ನಿತ್ಯಾನಂದ ನಮಸ್ಕಾರ. ಕರ್ಮ ಫಲಗಳು ಅದು ಬಂದಾಗ ಬಂದೇ ಬರುತ್ತೆ. ಕರ್ಮ ಫಲಗಳ ಮೇಲೆ ನಿನಗೆ ಕಂಟ್ರೋಲ್ ಇಲ್ಲ. ಓನ್ಲಿ ಕಾನ್ಸಂಟ್ರೇಟ್ ಯುವರ್ ಅಟೆನ್ಷನ್ ಇನ್ ಟುಡೇಸ್ ವರ್ಕ್. ನಾನು ಈಗ ನಿಮಗೆ ಒಂದು ಭಾಷಣ ಕೊಡ್ತಾ ಇದ್ದೀನಿ, 10 ಜನ ನೋಡ್ತಿರ್ಬೋದು, ನಾಳೆ 200 ಜನ ನೋಡ್ಬೋದು. ಅದು ನಾನು ಈಗಲೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ನನಗೇನು ಸಿಗುತ್ತೆ ಅಂತ, ನಾನು ಈಗ ಮಾಡ್ತಿರೋ ಕೆಲಸ ಅಲ್ಲೇ ಅದರಿಂದ ಏನೂ ಉಪಯೋಗ ಇಲ್ಲ. ಸೊ ಎಲ್ಲದರಲ್ಲೂ ನನಗೇನು ಸಿಗುತ್ತೆ, ಈ ಕ್ಷಣದಲ್ಲೇ ಎಲ್ಲ ಆಗ್ಬಿಡ್ಬೇಕು, ಈಗಲೇ ಎಲ್ಲ ಬಂದ್ಬಿಡ್ಬೇಕು, ಒಳ್ಳೇದೆಲ್ಲ ನನಗೆ ಆಗ್ಬಿಡ್ಬೇಕು. ಐ ಆಮ್ ಸಾರಿ, ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಅದು ಆಗೋದಿಲ್ಲ ಹಾಗೆ. ಸೊ ಕರ್ಮ ನೀನು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಅನ್ನೋದು ಹಿರಿಯರ ನಂಬಿಕೆ. ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಕಡೆಯೂ ಕೂಡ ಅದನ್ನೇ ಹೇಳಿದ್ರು. ಗರುಡ ಪುರಾಣದಲ್ಲೂ ಕೂಡ ಅದೇ ಹೇಳ್ತಾರೆ ಎಲ್ಲ. ಸೊ ಒಂದು ಹಿಂದೂ ಧರ್ಮದಲ್ಲಿ ಅದೊಂದು ಕರ್ಮ ಸಿದ್ಧಾಂತದ ಮೇಲೆ ಬಲವಾದ ನಂಬಿಕೆಗಳಿದೆ. ಹಾಗಾಗಿ ಸೊ ಈ ಒಂದು
ಬೇರೆಯವರು ನಿಮ್ಮನ್ನು ಸಹಾಯ ಕೇಳ್ಕೊಂಡು ಬಂದಾಗ ಅದಕ್ಕೆ ಆದರೆ ಸ್ಪಂದಿಸಿ, ಇಲ್ಲ ಅಂದರೆ ಯಾರೋ ಜಗಳ ಆಡ್ತಾ ಇದ್ದಾರೆ ಇಬ್ಬರು ಬಿಡ್ಸೋಕೆ ಹೋಗಿ ನೀವು ಅದರಿಂದ ತೊಂದರೆ ಸಿಗಾಕೋಬೇಡಿ. ಜಸ್ಟ್ ಬಿ ಅವೇ. ಓಕೆ. ನೋಡಿ, ಒಂದು ಕತೆ ಹೇಳ್ತೀನಿ. ಬಹಳ ವಿಶಿಷ್ಟವಾದ ಕತೆ ಇದು. ನೋಡಿ, ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಬ್ಬ ಹೋಗ್ತಿರ್ತಾರೆ. ನೋಡಿ, ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ನೇ ಇಲ್ಲ. ಒಂದು ನ್ಯಾಷನಲ್ ಹೈವೇ ಮೇಲೆ ಇಬ್ಬರು ಬೈಕ್ ಮೇಲೆ ಹೋಗ್ತಾ ಇರ್ತಾರೆ. ಆ ಬೈಕಲ್ಲಿ ಹೋಗುವಾಗ ಆ ಮೇಲ್ಗಡೆ ಒಂದು ಹಸಿದವಾದ ಒಂದು ಹದ್ದು ಹಾರಾಡ್ತಾ ಇರುತ್ತೆ. ಹೊಟ್ಟೆ ಹಸ್ಬಿಟ್ಟಿರುತ್ತೆ ಆ ಹದ್ದಿಗೆ. ದೂರದಲ್ಲಿ ಒಂದು ಹಾವು ಕಾಣಿಸುತ್ತೆ, ನಾಗರ ಹಾವು. ಆ ನಾಗರ ಹಾವನ್ನ ಎತ್ಕೊಳ್ಳುತ್ತೆ. ಸೊ ಇವ್ರ ಬೈಕಲ್ಲಿ ಇವ್ರ ಪಡಗ ಹೋಗ್ತಿರ್ತಾರೆ, ಹಿಂದೆ ಓಡಿಸ್ತಾ ಇರ್ತಾರೆ, ಇನ್ನೊಬ್ಬ ಮುಂದೆ ಹಿಂದೆ ಕೂತಿರ್ತಾನೆ. ಆ ಒಂದು ಹಸಿದ ಒಂದು ಏನು ಹದ್ದು, ಈಗಲ್, ಅದು ಕ್ಯಾಚಸ್ ಹೋಲ್ಡ್ ಆಫ್ ದಟ್ ಸ್ನೇಕ್. ಅದು ತಿನ್ನಕ್ಕೆ ಅದು ಕರ್ಕೊಂಡು ಹೋಗಕ್ಕೆ ಒಂದು ಬೇರೆ ಕಡೆ ಹೋಗೋದಕ್ಕೆ ಹೋಗ್ತಾ ಇರ್ತದೆ. ಸಾಯಿಸ್ಬೇಕಲ್ಲ ಅದನ್ನು ಫಸ್ಟು. ಹಾಗಾಗಿ ಆ ಹಾವು ಕೂಡ ಫೈಟ್ ಕೊಡುತ್ತೆ. ದಟ್ ಸ್ನೇಕ್ ಗೇವ್ ಎ ವೆರಿ ಗುಡ್ ಫೈಟ್. ಅಲ್ಟಿಮೇಟ್ಲಿ ಆ ಒಂದು ಈಗಲ್ಲು, ಆ ಒಂದು ಗರುಡ ಆ ಹಾವನ್ನು ಬಿಟ್ಬಿಡುತ್ತೆ. ಅದು ಹಾವು ಬಂದು ಈ ಹೈವೇಲಿ ಯಾರು ಹೆದ್ದಾರಿಯಲ್ಲಿ ಹೋಗ್ತಿರೋ ಒಂದು ಬೈಕಿನ ಸವಾರನ ಹಿಂದೆ ಪಿಲಿಯನ್ ರೈಡರ್ ಮೇಲೆ ಬಿದ್ದು ಕೋಪಗೊಂಡು ಕಚ್ಚುತ್ತೆ. ಆ ಪಿಲಿಯನ್ ರೈಡರಲ್ಲೇ ಬಿದ್ದು ಸಾಯ್ತಾನೆ. ಅವನು ಸಾಯ್ತಾನೆ. ಅದು ನೆಲದ ಮೇಲೆ ಬೀಳುತ್ತೆ. ನೆಲದ ಮೇಲೆ ಬಿದ್ದು ಎಲ್ಲ ಪೊಟ್ರಲ್ಲಿ ಸೇರ್ಕೊಳ್ಳುತ್ತೆ. ಹದ್ದು ತನಗೆ ಆಹಾರ ಸಿಕ್ಕಿಲ್ಲ ಅಂತ ಅದ್ರ ಪಾಡ್ಗೆ ಅದು ಹೊಟ್ಟಾಗುತ್ತೆ. ಅಯ್ಯೋ ಇವ್ನು ಸತ್ತೋದ್ನ ಅಂತ ಒಂದು ಕೂಡ ಕಣ್ಣೀರು ಹಾಕೋಲ್ಲ. ಯಾಕಂದರೆ ಅದು ಅದರ ಕೆಲಸ ಅಲ್ಲ. ಅದು 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 ಹಂಗೆ ಅದರ ಹಸಿವೆ ತೀರ್ಸ್ಕೊಳಕ್ಕೆ ಬಂತು, ಆಗಲಿಲ್ಲ. ನನ್ನ ಕರ್ಮ ಇವತ್ತು, ನಾನು ಹಸಿವೆಯಿಂದ ಉಪವಾಸನೇ ಗತಿ ಇವತ್ತು ಅಂದ್ಕೊಂಡು ಅದು ಹೋಯ್ತು. ಹಾವು ಬಂತು, ಸದ್ಯ ಇವತ್ತು ಬದುಕಂಡೆ ಅಂತ ಅದು ಬಿತ್ತು. ಇವನು ಮಧ್ಯದಲ್ಲಿದ್ದವನು ಈ ಪಿಲಿಯನ್ ರೈಡರ್ ಮೇಲೆ ಬಿತ್ತು. ಮುಂದೆ ಬೀಳ್ಬೋದಾಗಿತ್ತು, ಹಿಂದೆ ಬೀಳ್ಬೋದಾಗಿತ್ತು, ಓಡಿಸೋನ್ ಮೇಲೆ ಬೀಳಬೇಕಾಗಿತ್ತು. ಅವ್ನು ಓಡಿಸೋನು ಅನ್ಕೊತಾರೆ, ಅಯ್ಯಪ್ಪ ಸದ್ಯ ನನ್ನ ಮೇಲೆ ಬೀಳಲಿಲ್ವಲ್ಲ ಅಂತ. ಸೊ ಈ ರೀತಿ ಎಲ್ಲಿಯ ಸಾವು ಎಲ್ಲಿಯ ಹಾವು, ಎಲ್ಲಿಯ ಸಾವು ಎಲ್ಲಿಯ ಹಾವು, ಹೀಗೆ ಈ ರೀತಿಯ ಅಸ್ಪಷ್ಟವಾದ ಒಂದು ಕರ್ಮಗಳು ಹೆಂಗೆ ಸುತ್ತಕೊಳ್ಳುತ್ತೆ ಅಂದರೆ, ನೀವು ಸುಮ್ಮನೆ ಹೋಗ್ತಿರ್ತೀರ, ಯಾರೋ ಕರೀತಾರೆ ನಿಮ್ಮನ್ನು, ಬಾರ ಬಲ್ಲಿ ಇಲ್ಲೇ ಹೋಗಿ ಬಂದ್ಬಿಡೋಣ, ಯಾರೋ ನಮ್ಮ ರಿಲೇಷನ್ಸ್ ಬರ್ತಾ ಇದ್ದಾರೆ, ಅವ್ರನ್ನ ನೋಡ್ಕೊಂಡು ಬಂದ್ಬಿಡೋಣ ಅಂತ. ನೀವು ಸುಮ್ಮನೆ ನಿಮ್ಮ ಪಾಡು ನೀವು ಕೆಲಸ ಮಾಡ್ತಿರ್ತೀರ, ಏನೋ ಫ್ರೀ ಟೈಮ್ ಇದೆ ಅಂತ ಹೋಗ್ತೀರಾ, ಆಕ್ಸಿಡೆಂಟ್ ಆಗುತ್ತೆ, ನಿಮಗೆ ಕಾಲು ಫ್ರ್ಯಾಕ್ಚರ್ ಆಗುತ್ತೆ. ಸೊ ನಾನು ಸುಮ್ಮನೆ ಇದ್ನಲ್ಲಪ್ಪ, ಸುಮ್ಮನೆ ಇದ್ಕೊಂಡು ಯಾರೋ ಕರೆದ್ರು ಅಂತ ನಾನು ಹೋದೆ, ನೋಡಿ ನನ್ನ ಟೈಮೇ ಚೆನ್ನಾಗಿಲ್ಲ, ಅಪಘಾತ ಆಯಿತು. ಸೊ ಎಷ್ಟೋ ವರ್ಷಗಳು ನಮಗೆ ಒಬ್ಬ ಹೇಳ್ತಾಯಿದ್ರು, ಒಂದು ಟ್ರಾಫಿಕ್ ಜಾಮಲ್ಲಿ ಬ್ಲಾಕ್ ಆಗಿ ಅವ್ರಿಗೆ ಒಂದು ಏರ್ಕ್ರಾಫ್ಟು ವಿಮಾನ ಸಿಗಲಿಲ್ಲ. ಅವರು ಬೈಕೊಂತ ಇದ್ರಂತೆ, ಆ ವಿಮಾನ ಅದು ಕ್ರ್ಯಾಶ್ ಆಯಿತು. ಸೊ ಹಾಗಾಗಿ ಎಷ್ಟೋ ಸತಿ ಕೆಲವರು ಈ ರೀತಿಯ ನೀವು ನೋಡಿದ್ದೀರ. ಈಗ ನೋಡಿ, ಭಾಳ ವರ್ಷಗಳ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಶ್ರೇಷ್ಠ ನಟರು ಅಪಹರಣ ಆಗ್ತಾರೆ, ಕಾಡಿಗೆ ಕರ್ಕೊಂಡೋಗಿ 108 ದಿನ ಇರ್ತಾರೆ. ಈ ಥರ ಸರಳ ವ್ಯಕ್ತಿಗಳಿಗೆ ಹೇಗೆ ಈ ಥರ ಆಯಿತು? ಕರ್ಮದ ಸಿದ್ಧಾಂತದಲ್ಲಿ ಇದಕ್ಕೆಲ್ಲ ಎಲ್ಲೋ ಒಂದು ಆನ್ಸರ್ಗಳು ಇದ್ದಾವೆ ಅಂತ ಅನಿಸುತ್ತೆ. ನೋಡಿ, IAS ಅಧಿಕಾರಿ ಇತ್ತೀಚೆಗೆ 3-4 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಕ್ಷುಲ್ಲಕ ಕಾರಣಗಳಿಗೆ. ಒಳ್ಳೆ ವ್ಯಕ್ತಿ ಯಾಕೆ ಸತ್ತ ಅಂತ ನಮಗಿನ್ನೂ ನಿಗೂಢವಾಗಿದೆ. ನೋಡಿ, ದೊಡ್ಡ ಜನನಾಯಕ ಬೆಂಗಳೂರಿನವರೇ, ಅವರು ಎಲ್ರಿಗೂ ಒಳ್ಳೇದು ಮಾಡಿಕೊಂಡೇ ಇದು ಅವರು ಕ್ಯಾನ್ಸರ್ಗೆ ತುತ್ತಾಗಿ ಇತ್ತೀಚೆಗೆ ಸಾಯ್ತಾರೆ. ಒಬ್ಬ ಪ್ರಸಿದ್ಧ ಹಿಂದಿ ನಟ, ನಿಮಗೆಲ್ಲ ಗೊತ್ತು, ಸಂಜಯ್ ದತ್, ಒಬ್ಬ ಮಾದಕ ವ್ಯಸನ ಮತ್ತು ಭೂಗತ ಜನರ ಸಂಪರ್ಕ ಇಟ್ಕೊಂಡು 30 ವರ್ಷಗಳನ್ನ ತಮ್ಮ ಜೀವನದ ಒಂದು ಇದನ್ನು ಹಾಳು ಮಾಡ್ಕೋತಾರೆ. ಸೊ ಏನಾಗುತ್ತೆ, ಈ ಆಯ್ಕೆಗಳು ಇದೆಯಲ್ಲ, ಆಯ್ಕೆಗಳಲ್ಲಿ ನಾವು ಒಳ್ಳೆಯ ಆಯ್ಕೆ, ಕೆಟ್ಟ ಆಯ್ಕೆ. ಸಂಜಯ್ ದತ್ಗೆ ಒಳ್ಳೆ ಸ್ನೇಹಿತರು ಇದ್ದರು, ಕೆಟ್ಟ ಸ್ನೇಹಿತರು ಇದ್ದರು. ಆ ಒಳ್ಳೆ ಸ್ನೇಹಿತರುಗಳ ಸಹವಾಸ ಮಾಡಿ ಕೆಟ್ಟ ಸ್ನೇಹಿತರನ್ನು ಬಿಟ್ಟಿದ್ದು ಚೆನ್ನಾಗಿತ್ತು. ಮಾದಕ ದ್ರವ್ಯ, ಭೂಗತ ಜನರ ಒಂದು ಸಹವಾಸದಿಂದ ಸಂಜಯ್ ದತ್ ತಮ್ಮ 30 ವರ್ಷಗಳನ್ನ ಹಾಳು ಮಾಡ್ಕೋತಾರೆ. ಹೀಗೆ ಹಲವಾರು ಉದಾಹರಣೆಗಳು ನೀವು ನೋಡ್ತಾ ಇರ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಬುದ್ಧ ಏನು ಹೇಳ್ತಾರೆ ಅಂದರೆ, ದೇವರು ಅನ್ನುವ ಹೆಸರನ್ನು ತೆಗೆದುಬಿಟ್ಟು ಕರ್ಮಗಳು ಅಂತ ಹೇಳ್ತಾರೆ ಬುದ್ಧ. ದೇವರು ಅನ್ನುವ ಹೆಸರೇ ಇಲ್ಲ ಅವರ ಹತ್ರ, ಎಲ್ಲವೂ ಕರ್ಮಗಳೇ. ಈ ಹಿಂದಿನ ಕರ್ಮಗಳು ಈಗಿನ ಒಂದು ಜೀವನವನ್ನು ನಿರ್ಮಾಣ ಮಾಡುತ್ತೆ. ನೀವು ಇವತ್ತೇನು ಮಾಡ್ತೀರಾ ಕರ್ಮಗಳು ಆ ಮುಂದಿನ ಜೀವನವನ್ನು, ಭವಿಷ್ಯವನ್ನು ನಿರ್ಮಾಣ ಮಾಡುತ್ತೆ.
ನಮ್ಮ ವಾಸ್ತವ ಮತ್ತು ಅದರ ನಿರ್ವಹಣೆ, ಅದರ ಮುಕ್ತಾಯ ಅಲ್ಲ, ನಮ್ಮ ಕೈಲೇ ಇದೆ. ನಮ್ಮ ಆಯ್ಕೆಗಳೇ ನಮ್ಮ ವಾಸ್ತವವನ್ನು ನಿರ್ಮಿಸುತ್ತದೆ. ವಾಟ್ ಎವರ್ ವಿ ಚೂಸ್ ಟುಡೇ, ವಿ ಆರ್ ಗೋಯಿಂಗ್ ಟು ಬಿಕಮ್ ದಟ್ ಟುಮಾರೋ. ಸೊ ಎಲ್ಲರೂ ದೇವರು ಮಾಡೋದು ಅನ್ನೋದನ್ನ ನಿಲ್ಲಿಸ್ಬಿಡಿ. ಯಾಕಂದರೆ ನೀವು ಕರ್ಮ ಯಾವ ರೀತಿ ಮಾಡೋದನ್ನು ಮಾಡ್ತಾ ಇದ್ದೀರ ಅಂತ ಫಸ್ಟ್ ತಿಳ್ಕೊಳ್ಳಿ. ಹಾಗಾಗಿ ನೀವು ಏನನ್ನು ತಿಂತೀರಾ, ಏನು ಮಾತಾಡ್ತೀರಾ, ಏನು ಕೆಲಸ ಮಾಡ್ತಿದ್ದೀರಾ, ಅದ್ರ ಮೇಲೆ ನಿಮ್ಮ ಭವಿಷ್ಯ ತೀರ್ಮಾನ ಆಗುತ್ತೆ. ಸೊ ಸ್ನೇಹಿತರೆ, ನನ್ನ ಪುಸ್ತಕ ಕರ್ಮ ಕೆಫೆ ಈ ಎಲ್ಲ ವಿಷಯಗಳು ಇದೆ, ತಾವು ಓದ್ಬೋದು ಇದನ್ನು. ಸೊ ನಮ್ಗೆ ಎಲ್ಲಿ ಚಿಕ್ಕ ವಯಸ್ಸಿಂದನೇ ದೇವ್ರದೇ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲೋ ಈ ಅಭಿಪ್ರಾಯಗಳನ್ನ ನಮ್ಮ ತಲೆಗೆ ತುಂಬಿ ಇದನ್ನ ಬಿಡು ಎಲ್ಲ ದೇವ್ರದಿಂದನೇ ಆಗೋಯ್ತು ಅಂತ ನೀನು ಮಾಡ್ತಿರೋದು ನೀನು ಕೆಟ್ಟ ಕೆಲಸ, ಅದು ದೇವ್ರ ಪಾತ್ರ ಕಡಿಮೆ ಇದೆ. ಆದರೂ ನಮ್ಮ ನೋಡಿ, ಆಧ್ಯಾತ್ಮಿಕ ವಿವೇಕ ನಾವು ಯಾವಾಗ ಬೆಳೆಸ್ಕೋತೀವಿ ಅಂದರೆ ಧ್ಯಾನ, ಸ್ವಲ್ಪ ಒಳ್ಳೆಯವ್ರ ಸಹವಾಸ, ಒಳ್ಳೆಯ ಸ್ನೇಹಿತರ ಸಹವಾಸ, ದಾನ ಪ್ರವೃತ್ತಿ. ನಿಮ್ಮ ಕೈಲಾದರೆ ದಾನ ಧರ್ಮ ಮಾಡಿ. ಕೊನೆಗೆ ಬಂದು ಉಳಿಯೋದು ಈ ಪಾಪ ಪುಣ್ಯಗಳ ಅಕೌಂಟೇನೆ. ಸೊ ಆದರೆ ಧ್ಯಾನ ಮಾಡಿ, ಇಲ್ಲಾಂದರೆ ಯಾರನ್ನೂ ಬೈಕೊಂಡು ಜೀವನ ಮಾಡಬೇಡಿ. ಆದರೆ ನಿಮ್ಮ ಕೈಲಾಗುತ್ತಾ ಕೆಲಸ ಸಹಾಯ ಮಾಡಿ. ಹಣ ಇತ್ತಾ ಹಣ ಕೊಡಿ, ಸಮಯ ಇದೆಯಾ ಈ ಥರ ಸಮಯ ಕೊಡಿ. ಆಮೇಲೆ ಅಧಿಕಾರ ಇತ್ತಾ 4 ಜನಕ್ಕೆ ಸಹಾಯ ಮಾಡಿ. ಹಳ್ಳಿಯವ್ರಿಗೂ, ಬಡವರಿಗೂ, ಕಾರ್ಮಿಕರಿಗೂ ನಿಮ್ಮ ಕೈಲಾದಷ್ಟು ನಿಮ್ಮ ಅಧಿಕಾರದಲ್ಲಿ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದು ಅದನ್ನು ಮಾಡ್ತಾ ಹೋಗಿ. ಅದು ನಿಮಗೆ ಇವತ್ತಲ್ಲ ನಾಳೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಅದು ಧ್ಯಾನ ಮಾಡಿದಾಗ ಏನಾಗ್ತದೆ, ನಿಮ್ಮ ಎಲ್ಲ ಕರ್ಮಗಳು ಕಡಿಮೆ ಆಗ್ತದೆ. ಭಗವಂತನ ಒಂದು ಜೊತೆ ಇರೋದು ಅಂತ ಅಷ್ಟೇ, ನಿಮ್ಮ ಒಳಗಿರುವ ಭಗವಂತ. ಬುದ್ಧ ಹೇಳಿದ ನಿಮ್ಮೊಳಗೆ ನೀವು ಹೋಗಿ ನೋಡ್ಕೊಳ್ಳಿ, ನಿಮ್ಮೊಳಗೆ ಹೋಗಿ ನೋಡ್ಕೊಳ್ಳಿ. ಸೊ ದ ವೆರಿ ಫ್ಯಾಕ್ಟ್ ದಟ್ ನಿಮ್ಮ ಒಳಗಡೆ ಹೋಗುವ ಪ್ರಕ್ರಿಯೆ ಧ್ಯಾನ. ಸೈಲೆಂಟಾಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ, ನಿಮ್ಮ ಉಸಿರಾಟವನ್ನು ಗಮನಿಸಿ. ಸೊ ಎಲ್ಲೋ ಆ ಒಂದು ಮಾಡಿದಾಗ ನಿಮಗೆ ಆ ಒಳಗಡೆ ಹೋದಾಗ ಆ ಕರ್ಮಗಳು ಕಳೀತಾ ಹೋಗ್ತದೆ. ದ ಬೆಸ್ಟ್ ವೇ ಟು ನಲಿಫೈ ಯುವರ್ ನೆಗೆಟಿವ್ ಕರ್ಮ ಈಸ್ ಟು ಮೆಡಿಟೇಟ್, ಟು ಬಿ ಇನ್ ಸೈಲೆನ್ಸ್, ಇಸ್ ಟು ಬಿ ಇನ್ ನೇಚರ್, ಇಸ್ ಟು ಪ್ರಾಕ್ಟೀಸ್ ನಾನ್ ಜಡ್ಜ್ಮೆಂಟ್, ಇಸ್ ಟು ಪ್ರಾಕ್ಟೀಸ್ ಡಿಟ್ಯಾಚ್ಡ್ ಇನ್ವಾಲ್ವ್ಮೆಂಟ್. ನೋಡಿ, ನಿಮ್ಮ ಕರ್ಮಗಳನ್ನ ಈ ಕಳೀತಾ ಹೋಗಬೇಕು ಅಂದರೆ ಮೌನ, ಧ್ಯಾನ, ಪ್ರಕೃತಿಯೊಂದಿಗೆ ಜೀವನ, ಹಾಗೆ ವಿಮರ್ಶೆ ಮಾಡುವುದರಿಂದ ವಿಮುಖರಾಗುವುದು, ಕೊನೆಗೆ ವೈರಾಗ್ಯ ಮನೋಭಾವ ಅವಾಗ ಬೆಳೆಸ್ಕೋಬೇಕು. ನಾವೇನು ಪರ್ಮನೆಂಟ್ ಗೂಟ ಹೊಡ್ಕೊಂಡಿಲ್ಲ ಇಲ್ಲಿ. ಆದರೆ 10,000 ವರ್ಷ ಏನು ಬದುಕೋಲ್ಲ ನಾವು ಬದುಕುವ 80-90 ವರ್ಷಗಳಿಗೆ ನಾವು ಎಲ್ಲ ಇದು ನೋವು ಕೊಟ್ಟು ಹೋಗ್ತೀವಿ. ಅದನ್ನು ಬಿಟ್ಟು ನಾವು ಒಳ್ಳೆಯ ಕೆಲಸಗಳನ್ನ ನಾವು ಮಾಡ್ತಾ ಹೋದಾಗ ಕರ್ಮಗಳು ಕಲಿಯುತ್ತವೆ. ಮೌನ, ಧ್ಯಾನ, ನಿಸರ್ಗದೊಂದಿಗೆ ಜೀವನ, ಹಾಗೆ 4ನೇದು ವಿಮರ್ಶೆ ಮಾಡುವುದರಲ್ಲಿ ವಿಮುಖರಾಗುವುದು, ವೈರಾಗ್ಯ ಅನುಭವವನ್ನು ಬೆಳೆಸ್ಕೊಳ್ಳೋದು. ನಿನ್ನ ಮನೆ ಇದೆ ಸರಿ, ಮನೆಯೇ ನೀನಲ್ಲ. ಕಾರಿದೆ, ಕಾರೇ ನೀನಲ್ಲ. ಆಸ್ತಿ ಇದೆ, ಆಸ್ತಿನೇ ನೀನಲ್ಲ. ಮಕ್ಕಳಿದ್ದಾರೆ, ಮಕ್ಕಳಿಂದನೇ ನೀವು 24 ಗಂಟೆ ಭಜನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಿಂದನೇ ನೀನು ಅಸ್ತಿತ್ವ ತಗೋತೀನಿ ಅನ್ನೋಕ್ಕಾಗಲ್ಲ. ಪ್ರತಿಯೊಬ್ಬರ ಕರ್ಮವನ್ನು ಅವರವರೇ ಅನುಭವಿಸ್ಬೇಕು. ಹಾಗಾಗಿ ಎಲ್ಲೋ ಒಂದು ಈ ನಾವು ಮಾಡುವ ಆಯ್ಕೆಗಳು ಬಹಳ ಮುಖ್ಯ ಆಗ್ತದೆ. ಸೊ ಆ ಆಯ್ಕೆಗಳನ್ನ ಮೇಲೆ ಬಹಳ ಎಚ್ಚರ ಇರಲಿ. ನಾವು ಬರೀ ಮಾನಸಿಕವಾಗಿ ಕೆಟ್ಟ ಆಲೋಚನೆ ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೋಬೇಡಿ. ಭಾವನೆಗಳಲ್ಲಿ ಆಲೋಚನೆ ಕೆಟ್ಟದಾದರೂ ಗೊತ್ತಾಗೋದಂದರೆ ಒಂದು ರೆಕಾರ್ಡ್ ಎಲ್ಲೋ ಒಂದು ಬಿಲ್ಟಪ್ ಆಗ್ತಾ ಹೋಗುತ್ತೆ, ರೆಕಾರ್ಡ್ಸ್. ಸೊ ಆ ರೆಕಾರ್ಡ್ಗೆ ನೀವು ಪುಷ್ಟಿ ಕೊಡ್ತಾ ಹೋಗ್ತೀರಾ, ಆ ರೆಕಾರ್ಡ್ಗೆ ನೀವು ವಿಟಮಿನ್ ಕೊಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಈವನ್ ಆಲೋಚನೆಗಳು, ಭಾವನೆಗಳು, ನಿಮ್ಮ ಚಟುವಟಿಕೆಗಳು ಎಲ್ಲವೂ ಸೇರಿ ಕೊನೆಗೆ ಕರ್ಮಗಳನ್ನ ಹುಟ್ಟಾಕ್ತದೆ. ಕರ್ಮಗಳು ಅಂದರೆ ಏನು? ಸುಮ್ಮನೆ ಸುತ್ತಕೊಳ್ತಾರೆ ಕೆಲವರು. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಇವ್ರ ಜೀವನ ಹಾಳು ಮಾಡ್ಕೋತಾರೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನೀವು ಹುಟ್ಟಿದ್ಯಾ, ಯಾರಿಗೋ ಮದುವೆ ಆಗಿದ್ದೀರಾ, ಯಾರು ಮಕ್ಕಳಾಗಿದೆ, ಅವ್ರಿಗೂ ಮದುವೆ ಆಗಿದೆ, ಅವ್ರ ಮೊಮ್ಮಕ್ಕಳ ಬಗ್ಗೆ ನೀವು ಯೋಚನೆ ಮಾಡು, ಅವ್ರ ಮರಿ ಮಕ್ಕಳ ಬಗ್ಗೆ ಯೋಚನೆ ಮಾಡು. ನಿನ್ನ ಜೀವನದ ಪುರುಷಾರ್ಥ ಏನಾಯ್ತು? ಮಾಡಾಯ್ತು, ನಿನ್ನ ಕರ್ತವ್ಯ ನೀನು ಮಾಡಿದ್ಯಾ. ನೀನು ಏಕಾಂಗಿ ಆಗಿ ಬಂದೆ. ಗರ್ಭದಿಂದ ಗೋರಿಯವರೆಗೂ ನೀನು ಏಕಾಂಗಿ. ಗರ್ಭದಿಂದ ಗೋರಿ, ವೂಮ್ ಟು ಟೂಮ್ ಯು ಆರ್ ಅಲೋನ್.
ಅಲೋನ್ ಅಲೋನ್ ತಿಳ್ಕೊಳ್ಳಿ. ಏಕಾಂಗಿಯಾಗಿ ಬಂದಿದ್ದು ಏಕಾಂಗಿಯಾಗಿ ಹೋಗೋದು ನಾವು. ಅದು ಬಿಟ್ಬಿಟ್ಟು ಇಲ್ಲ ನಾನು ಏಕಾಂಗಿಯಾಗಿ ಬರಲಿಲ್ಲ ಎಲ್ಲರ ಜೊತೆನೇ ಬಂದ್ಬಿಟ್ಟೆ ಅಂತ ಹೇಳೋಕ್ಕಾಗಲ್ಲ. ಯು ಬಾರ್ನ್ ಅಲೋನ್, ಯು ಲೀವ್ ಅಲೋನ್. ಆ ಮಧ್ಯದಲ್ಲಿ, ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಎಲ್ಲರನ್ನೂ ನೀವು ಮೀಟ್ ಮಾಡ್ತೀರಾ, ಸ್ನೇಹಿತರು, ಅದು ಇದು, ಒಳ್ಳೆಯ ಕೆಲಸ ಕೆಟ್ಟ ಕೆಲಸ, ಏನು ಅಂತ್ಯದಲ್ಲಿ ಸಮಾಧಿ ಆಗುತ್ತೆ. ಆ ಸಮಾಧಿ ನಿನ್ನ ಕೊನೆಗೆ ಬರೋದು ಈ ಪಾಪ ಪುಣ್ಯದ ಅಕೌಂಟ್ಗಳೇ ಹೊರತು ಬೇರೆ ಏನೂ ಅಲ್ಲ. ಇದು ಪಾಪ ಪುಣ್ಯ ಅನ್ನೋದು ನಮ್ಮ ಹಿಂದೂ ಫಿಲಾಸಫಿ ಭಾರತೀಯರಲ್ಲಿ ಬಹಳ ಹೆಚ್ಚಿದೆ. ಒಂದು ಜಡ್ಜ್ಮೆಂಟ್ ಡೇ ಅಂತ ಕ್ರಿಶ್ಚಿಯಾನಿಟಿಲಿ ಇದೆ, ಎಲ್ಲದರಲ್ಲೂ ಇದೆ. ಎಲ್ಲ ಕಮ್ಯುನಿಟಿಗಳಲ್ಲೂ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಮಾಡಿದಾಗ ನಿಮಗೆ ಇದಾಗುತ್ತೆ ಅನ್ನೋದು. ಹೇಗೆ ಮೌನದಲ್ಲಿ ನೀವಿದ್ದಾಗ ಎಲ್ಲ ಕೆಲಸಗಳಾಗುತ್ತೆ. ಕೆಲಸ ಮಾಡಿ ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಯೋಚನೆ ಮಾಡಿ. ಬರೀ ಕೆಲಸ ಮಾಡೋದ್ರಿಂದನೇ ಎಲ್ಲ ಆಗ್ಬಿಡುತ್ತೆ ಅಂತಲ್ಲ, ಸ್ವಲ್ಪ ಟೈಮ್ ಕೊಡಿ, ರೆಸ್ಟ್ ತಗೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಸೊ ಬೆಳೆಯುತ್ತದೆ ಆವಾಗ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗ್ತಾ ಹೋಗ್ತದೆ. ಸೊ ಹೇಗಾದರೆ ನೋಡಿ, ಯಾವುದೋ ಒಂದು ಬೀಜವನ್ನು ಹಾಕ್ತೀರಾ, ಯಾವುದೋ ಒಂದು ಮರ ಬೆಳೆಯುತ್ತೆ, ಅದು ಶಬ್ದ ಮಾಡ್ಕೊಂಡು ಎಲ್ಲಾರು ಮರ ಬೆಳೆಯುತ್ತಾ, ಅದ್ರ ಪಾಡ್ಗದು ಮರ ಬೆಳೆದು ಹೂವು ಕೊಟ್ಟು ಹಣ್ಣು ಕೊಟ್ಟು ತಿರ್ಗಾ ಬೀಜನ ವಾಪಸ್ ನಮಗೆ ಕೊಡುತ್ತೆ. ಹಾಗಾಗಿ ಈ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಕಾನ್ಸೆಪ್ಟನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾಗಿ ಸೊ ಬಿ ಕೇರ್ಫುಲ್ ದಟ್ ಯು ಹ್ಯಾವ್ ಟು ಬಿಲೀವ್ ಇನ್ ದಿಸ್ ಕರ್ಮ ಫಿಲಾಸಫಿ. ನೋಡಿ, ಯಾರು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ, ಅದನ್ನು ಅಪರಾಧಿ ಅಂತಾರೆ. ಆದರೆ ಜೈಲಿಗೆ ಹೋಗ್ಬಿಟ್ಟು ನೀನೊಂದು ಸೋಷಿಯಲ್ ವರ್ಕ್ ಮಾಡ್ತೀನಿ, ಸುಧಾರಣೆ ಮಾಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಯೋಗ ಹೇಳ್ಕೊಡ್ತೀನಿ, ಆದರೆ ನೀನು ಕೈದಿ ಅಲ್ಲ ಅಲ್ಲಿ. ಸೊ ಜೈಲು ಒಂದೇ ಆದ್ರೂ ನೀನು ಯಾವ ರೀತಿ ಜೀವನವನ್ನು ನೋಡ್ತೀಯಾ, ಜೀವನವೇ ಒಂದು ಜೈಲು ಅಂತ ತಿಳ್ಕೊಂಬಿಟ್ಟು ಅಯ್ಯೋ ನಾನು ಯಾರೂ ಮಾಡಲಿಲ್ಲ ಅಂತ ತಿಳ್ಕೊಬೇಡಿ. ದಯವಿಟ್ಟು ಇವತ್ತೇ ನಾವು ಮಾಡುತ್ತಿರುವ ಆಯ್ಕೆಗಳ ಮೇಲೆ ಗಮನ ಇರಲಿ, ಇಲ್ಲ ಅಂದರೆ ತೊಂದರೆ ಆಗ್ತದೆ. ಈ ಕರ್ಮಗಳ ವಿಧದಲ್ಲಿ ಕ್ರಿಯಾಮಾನ ಕರ್ಮ ಅಂತಿದೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ. ಈ ಕ್ರಿಯಾಮಾನ ಅಂದರೆ ನಡೀತಾ ಇರೋದು, ಸಂಚಿತ ಅಂದರೆ ಆಗೋಗಿದೆ, ಪ್ರಾರಬ್ಧ ಅಂದರೆ ಆಗಲೇ ಸ್ಟೋರೇಜಲ್ಲಿ ಇದೆ. ಸೊ ಹಾಗಾಗಿ ಈ ಸ್ಟೋರೇಜಲ್ಲಿ ಇರೋದನ್ನ ನೀವು ಆಗಲೇ ಅನುಭವಿಸ್ತಾ ಇರ್ತೀರ, ಪ್ರಾರಬ್ಧ ಅಂತಾರೆ. ಈ ಪ್ರಾರಬ್ಧ ಕರ್ಮಗಳಲ್ಲಿ ಹೆಸರೇ ಪ್ರಾರಬ್ಧ ಅಂತ ಹೆಸರದು. ಸೊ ಹಾಗಾಗಿ ನಾವು ಆಗಲೇ ಮಾಡಿಬಿಟ್ಟೆ ಆಗೋಗಿದೆ, ತಪ್ಪು ಮಾಡಿದ್ದೀರಾ, ತಪ್ಪು ಮಾಡೋಗಿದೆ, ಆಗಲೇ ಆ ಪ್ರಾರಬ್ಧ ನಿಮ್ಗೆ ಸುತ್ಕೊಂಡ್ಬಿಟ್ಟಿದೆ. ಅದರ ಫಲಾಫಲಗಳು ನೀವು ಅನುಭವಿಸ್ಲೇಬೇಕು. ಒಳ್ಳೆಯವ್ರಿಗೆ ಕೆಟ್ಟವ್ರು ಯಾಕತ್ತ ಅಂದರೆ ಅದು ಎಲ್ಲೋ ಹಿಂದಿನ ಪ್ರಾರಬ್ಧ ಅಂತ ನಾವು ಹೇಳ್ತಿರ್ತೀವಾಗ. ಸೊ ಯಾವಾಗಲೂ ಒಬ್ಬ ನೀವು ಅವ್ರ ಕಷ್ಟದಲ್ಲಿದ್ದಾಗ ನೀವು ದಾನ ಮಾಡಿರ್ತೀರ, ಅದು ನಿಮಗೆ ಯಾವುದೋ ತೊಂದರೆ ಇದ್ದಾಗ ಇನ್ನೊಬ್ಬರಿಂದ ನಿಮಗೆ ಸಹಾಯ ಸಿಕ್ಕಿರುತ್ತೆ. ಸೊ ಈ ರೀತಿಯ ಹಲವು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಸೊ ಸ್ನೇಹಿತರೆ, ಯಾರಿಗೂ ಮೋಸ ಮಾಡ್ತೀರಾ, ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿರ್ತೀರ, ಅದು ನಿಮಗೆ ದೊಡ್ಡ ಮೋಸ ಆಗುತ್ತೆ ಒಂದಿನ. ಇದನ್ನು ಕೂಡ ನೀವು ನೋಡಿದ್ದೀರಾ. ಸೊ ನಮ್ಮ ಸಂಸ್ಕಾರ, ಅಹಂಕಾರ, ಈ ಸಂಸ್ಕಾರಗಳು ಅಂದರೆ ನಾವು ಮಾಡುವ ಒಂದು ಇದು ಏನದು ಸೂಕ್ಷ್ಮವಾದ ಕೆಲಸಗಳಲ್ಲಿ ಒಂದು ಸಂಸ್ಕಾರ ಮತ್ತು ಅಹಂಕಾರ ಅಂದರೆ ಇಂಪ್ರಿಂಟ್. ಆ ಪ್ರಿಂಟು ಬಿಟ್ಟು ಹೋಗ್ತಾ ಇರ್ತೀರ. ಹಾಗಾಗಿ ಎಲ್ಲೋ ಅದು ಆ ಒಂದು ಟ್ರ್ಯಾಕ್ ನಿಮ್ಮನ್ನೇ ಹಿಡ್ಕೊಂಡು ಬರುತ್ತೆ. ಸೊ ಬಹಳ ಹುಷಾರಾಗಿರಬೇಕು. ನಾವು ಪ್ರಾಣಿಗಳಾಗಿದ್ವಿ, ಮಾನವತ್ವಕ್ಕೆ ಬಂದ್ವಿ, ಮಾನವತ್ವದಿಂದ ದೈವತ್ವದ ಕಡೆಗೆ ಹೋಗೋಣ. ಲೆಟ್ ಅಸ್ ನಾಟ್ ಗೋ ಬ್ಯಾಕ್ ಟು ದ ಅನಿಮಲ್ಹುಡ್. ವಿ ಹ್ಯಾವ್ ಟು ಗೋ ಫ್ರಮ್ ಹ್ಯೂಮನ್ಹುಡ್ ಟು ಡಿವೈನ್ಹುಡ್. ಸೊ ಚಿತ್ತವೃತ್ತಿ ನಿರೋಧ, ಯೋಗ ಅಂದರೆ ಚಿತ್ತವೃತ್ತಿ ನಿರೋಧ ಅಂತಾರೆ. ಆ ಚಿತ್ತವೃತ್ತಿ ಅಂದರೆ ಮನಸ್ಸು ಮತ್ತು ನಾವು ಮಾಡುವ ಕೆಲಸಗಳಿಗೆ ಅವಾಗವಾಗ ಸ್ವಲ್ಪ ವಿಶ್ರಾಂತಿ ಕೊಡಿ. ವಾಕಿಂಗ್ ಮಾಡಿ, ಗಾರ್ಡನಿಂಗ್ ಮಾಡಿ, ಹಾಬಿ ಬೆಳೆಸ್ಕೊಳ್ಳಿ. ನೀವು ನಿಮ್ಮ ಉದ್ಯೋಗ ನಿಮಗೆ ದುಡ್ಡು ಕೊಡುತ್ತೆ, ಆದರೆ ಈ ಎಲ್ಲ ಇಂಟ್ರೆಸ್ಟ್ಗಳು ನಿಮಗೆ ಒಳ್ಳೆಯ ಒಂದು ಜೀವನವನ್ನು ಕೊಡ್ತದೆ. ಸೊ ನಾನು ಇವತ್ತವರೆಗೂ ಇಂಜಿನಿಯರ್ ಆಗಿ, ಇಂಟೀರಿಯರ್ ಡಿಸೈನರ್ ಆಗಿ ಹಣ ಸಂಪಾದನೆ ಮಾಡಿರೋದೇ ಹೊರತು ಬೇರೆ ಬುಕ್ ಬರೆದ್ಬಿಟ್ಟು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ. ಅಥವಾ ಭಾಷಣಗಳು ಕೊಟ್ಬಿಟ್ಟು ತುಂಬ ಹಣ ಸಂಪಾದನೆ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಲಿಮಿಟೇಷನ್ಸ್ ಇದೆ. ಎಲ್ಲೋ ವೃತ್ತಿ ಪ್ರವೃತ್ತಿಗಳ ಒಂದು ಬ್ಯಾಲೆನ್ಸ್ನಾಗಿ ಇಟ್ಕೊಳ್ಳಿ. ಈ ಇಂಟ್ರೆಸ್ಟು, ಪ್ಯಾಷನ್ಸು, ಹಾಬೀಸು ನಿಮ್ಮ ಜೀವನಕ್ಕೆ ಒಂದು ಚೈತನ್ಯ ಕೊಡ್ತಾ ಹೋಗುತ್ತದೆ. ನೋಡಿ, ಬರೀ ಕೆಲಸ ಮಾಡ್ಕೊಂಡಿರೋರು ಎಲ್ಲೋ ಹುಚ್ಚೆದ್ದು ಬಿಡುತ್ತೆ ಅವ್ರಿಗೆ. ಅಯ್ಯೋ ಅದನ್ನು ಕಳಿಯೋದಕ್ಕೆ ಇನ್ನೆಲ್ಲೆಲ್ಲೋ ಹೋಗ್ತಾರೆ, ಅಸೋಸಿಯೇಷನು, ಕಾರ್ಡ್ಸು, ಬಾರ್ಗಳು, ಅದೆಲ್ಲ ಹೋಗಿ ಅವ್ರನ್ನ ದಾರಿ ತಪ್ಪಿಸೋರು ಭಾಳ ಜನ ಇದ್ದಾರೆ. ಅಲ್ಲಿ ಬದುಕಿ ಒಂದು ಕೆಟ್ಟದ್ದು ಅನ್ನೋಂಗೆ ರೂಪಿಸ್ಬಿಡ್ತಾರೆ. ಈ ನತದೃಷ್ಟರ ಸಂಘ, ಉಳಿ ದ್ರಾಕ್ಷಿ ಕತೆಗಾರರ ಸಂಘಕ್ಕೆ ಸೇರಿಕೊಂಡ್ರೆ ನೀವು ಕೂಡ ಉಳಿ ದ್ರಾಕ್ಷಿ ನನಗೆ ಯಾಕೆ ಸಿಗಲಿಲ್ಲ ಅಂತ ಕತೆಗಳ ಹೇಳೋಕ್ಕೆ ಶುರು ಮಾಡ್ತೀರಾ.
ಇಲ್ಲ ಪತ್ನಿ ಪೀಡಿತರ ಸಂಘ ಅಂತಿದೆ, ಅವನ್ನ ಪತ್ನಿಯನ್ನ ಅವಾಯ್ಡ್ ಮಾಡೋಕ್ಕೆ, ಮಕ್ಕಳನ್ನ ಅವಾಯ್ಡ್ ಮಾಡೋಕ್ಕೆ ಸಾಯಂಕಾಲ ಹೋಗಿ ಕೂತ್ಕೊಳ್ಳೋದಿಲ್ಲೋ, 10 ಗಂಟೆಗೆ ಹೋಗೋದು, ಊಟ ಮಾಡೋದು, ಎಲ್ಲರೂ ಮನ್ಕೊಂಡ್ಮೇಲೆ ನೀವು ನಿದ್ದೆ ಮಾಡೋದು, ಇದನ್ನೆಲ್ಲ ಭಾಳ ದಿನಗಳಿಂದ ನಾನು ನೋಡಿದ್ದೀನಿ. ಸೊ ಲೆಟ್ ಅಸ್ ನಾಟ್ ಡೂ ಲೈಕ್ ದ್ಯಾಟ್. ಸೊ ಈ ರನ್ನಿಂಗ್ ಅವೇ ಫ್ರಮ್ ರಿಯಾಲಿಟಿ, ಏನಿದೆ ವಸ್ತುಸ್ಥಿತಿನ ಎದುರ್ಸಕ್ಕಾಗದೆ ಇವೆಲ್ಲೋ ಅದರಿಂದ ದೂರ ಓಡೋಗಿ ಜೀವನ ಮಾಡೋದಲ್ಲ. ನೋಡಿ, ಈ ಜಗತ್ತೇ ಒಂದು ಸರಮನೆ ಅಂತ ತಿಳ್ಕೊಳ್ಳಿ. ನಿಮಗೆ ಭಗವಂತ ಒಂದು ಪೆರೋಲ್ ಮೇಲೆ ಕಳಿಸಿರ್ತಾನೆ, ಒಂದು 80 ವರ್ಷ 90 ವರ್ಷ. ಆ ಪೆರೋಲ್ ಮೇಲೆ ಕಳಿಸಿದಾಗ ನೀವು ಸ್ವತಂತ್ರವಾಗಿದ್ದೀರಿ ಅಂತ ತಿಳ್ಕೊಂಬಿಟ್ಟು ಮಾಡಬಾರ್ದೆಲ್ಲ ಮಾಡಿದ್ರೆ ತಿರ್ಗಾ ವಾಪಸ್ ಸೆರೆಮನೆಗೆ ಆಗ್ತದೆ. ಹಾಗಾಗಿ ನೀವು ಈ ಪೆರೋಲ್ ಅಂದರೆ ಟೆಂಪ್ರರಿ 80 ಇಯರ್ಸ್ 80 ವರ್ಷ ನಾನು ಟೆಂಪ್ರರಿ, ನಾನು ಮೂಲ ಅಲ್ಲೆಲ್ಲೋ ಇದೆ ನಮ್ಮ ಮನೆ, ಇಲ್ಲಿಗೆ ಬಂದರೆ ಸುಮ್ಮನೆ. ಸೊ ಹಾಗಾಗಿ ಈ ಸುಮ್ಮನೆ ಬಂದಿರುವ ಮನೆಗಳ ಪ್ರತಿ ಕ್ಷಣ ಪ್ರತಿ ದಿನಾನೂ ಕೂಡ ಭಾಳ ಹುಷಾರಾಗಿ ಜೀವನ ಮಾಡಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಪ್ರಾಯಶ್ಚಿತ್ತಗಳಾದರೂ ಮಾಡ್ಕೋಬೇಕು. ತಪ್ಪಾಗಿದೆ, ಪ್ರಾಯಶ್ಚಿತ್ತ ಮಾಡೋಕ್ಕೆ ರೆಡಿ ಇರಿ, ಒಳ್ಳೆಯ ಕೆಲಸಗಳು ಮಾಡಿ. ಸೊ ಬಹಳ ಕ್ಲಿಷ್ಟಕರವಾಗಿದೆ ಕೆಲವು ಕರ್ಮದ್ದು. ನೋಡ್ತಾ ಹೋದರೆ ಏನೋ ತಪ್ಪು ಮಾಡಿಬಿಟ್ಟೆ, ಅವರ ಮನೆಗಳಲ್ಲಾಗೋ ಕೆಲಸಗಳು ಯಾವುದೋ ಒಂದು ತಪ್ಪು. ನೋಡಿ, ತುಂಬ ಹಣ ಸಂಪಾದನೆ ಮಾಡುತ್ತಾರೆ ಈ ಹೆಂಡ ಮತ್ತು ಈ ಸಿಗರೇಟು ಅದು ಇದು ಮಾಡಿ ಅವ್ರ ಮನೆಗಳಲ್ಲೇ ಎಷ್ಟೋ ತೊಂದರೆಗಳಾಗ್ಬಿಟ್ಟಿರುತ್ತೆ. ಅವ್ರು ವೀಲ್ ಚೇರಲ್ಲಿ ನಿಂತಿರ್ತಾನೆ ಆ ಯಜಮಾನ, ಮಕ್ಕಳುಗಳು ಓದಿರಲ್ಲ, ಮಕ್ಕಳುಗಳು ಬುದ್ಧಿಮಾಂದ್ಯರಾಗಿರ್ತಾರೆ. ಈ ರೀತಿಯ ಒಂದು ಅಸ್ಪಷ್ಟ ಇದು ಬಹಳ ಇದೆ. ನೋಡಿ, ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪಾಂಡುಪುರದಲ್ಲಿ ಆಕ್ಸಿಡೆಂಟ್ ಆಯಿತು. ಅವರೆಲ್ಲ ಮಾಡಿದ ತಪ್ಪೇನು ನೋಡಿ, ಯಾರೋ ವಿಷ ಹಾಕಿ ಸಾಯಿಸ್ತಾರೆ ದೇವಸ್ಥಾನದಲ್ಲಿ. ಅಂದರೆ ಈ ರೀತಿಯ ಕೆಟ್ಟ ಪ್ರವೃತ್ತಿಗಳು ನಿಲ್ಲಬೇಕು. ಹಾಗಾಗಿ ನೋಡಿ, ನಾವು ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಹೋದಾಗ ಎಲ್ಲೋ ನಮಗೂ ಒಳ್ಳೆಯದಾಗುತ್ತೆ. ಸೊ ಲೆಟ್ ಅಸ್ ಬಿ ಕಾನ್ಷಿಯಸ್ ದಟ್ ನಾವು ಏನು ಕೊಟ್ಟಿರ್ತೀವಿ ಅದೇ ನಮಗೆ ವಾಪಸ್ ಬರುತ್ತೆ. ಗುಡ್ ಕರ್ಮ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು, ನಾವು ಏನು ಮಾಡ್ತಾ ಇದ್ದೀವಿ. ನಾವು ಈಗ ಈ ಕೆಲವು ಕಾಕತಾಳೀಯ ಸತ್ಯಗಳನ್ನ ನಾವು ಅರಿಯಲೇಬೇಕಾಗ್ತದೆ. ಸೊ ಈ ಕಾಕತಾಳೀಯ ಸತ್ಯಗಳು ಹೇಗಿದೆ ಅಂದರೆ, ಯು ಹ್ಯಾವ್ ಟು ಲೀವ್ ವಿತ್ ಅವೇರ್ನೆಸ್. ಸೊ ಅನ್ಲೆಸ್ ಯು ಲೀವ್ ವಿತ್ ಅವೇರ್ನೆಸ್ ಯು ಕೆನಾಟ್ ಮೇಕ್ ಇಟ್. ಯಾಕೆಂದರೆ ಈ ಪ್ರತಿ ಕ್ಷಣವೂ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಆಗ್ತಾನೆ ಇರುತ್ತೆ. ಕೆಟ್ಟದ್ದು ಒಳ್ಳೆಯದು ತುಂಬ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಗೊತ್ತಿದೆ. ಆದರೆ ಆಚರಣೆಗೆ ತಂದಿದ್ದೀರಾ? ಕರ್ಮಣ್ಯವಾಧಿಕಾರಸ್ಥೆ ಪಾಪಲೇಶಿ ಕದಾಚನ ಅಂತ ಶ್ರೀಕೃಷ್ಣ ಹೇಳ್ದ. ಅದನ್ನು ಆಚರಣೆಗೆ ತಂದಿದ್ದೀರಾ? ನಿನಗೆ ನೀನೇ ಬೆಳಕಾಗು ಎಂದರು ಬುದ್ಧರು. ನೀವು ನಿನಗೆ ನೀವೇ ಬೆಳಕಾಗಿದ್ದೀರಾ? ನೋಡಿ, ದೇವರ ಸಾಮ್ರಾಜ್ಯ ನಿನ್ನೊಳಗೆ ಇದೆ ಅಂತ ಹೇಳ್ತಾರೆ ಜೀಸಸ್. ಯಾಕೆ ನಾವು ಆಚೆ ಹುಡುಕ್ತಾ ಇದ್ದೀವಿ? ಪಿಕ್ನಿಕ್ಗಳು, ಸ್ಟ್ರೆಸ್ಸು, ಆಚೆ ಹುಡುಕಿ ಸೈಕಲ್ ಹೊಡಿತಾ ಇದ್ದೀವಿ. ಸೊ ಎಲ್ಲೂ ಹೋಗ್ಬೇಡಿ, ಒಂದು ಕಡೆ ಕೂತ್ಕೊಂಡು ಧ್ಯಾನಾಸಕ್ತರಾಗಿ ನಿಮ್ಮೊಳಗೆ ಆ ದೇವರಿದ್ದಾನೆ. ಆದಿಶಂಕರ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಸತ್ಸಂಗದಿಂದ ಜೀವನ್ಮುಕ್ತಿವರೆಗೂ ಹೇಳ್ತಾರೆ. ಕ್ರಾಂತಿಯೋಗಿ ಬಸವಣ್ಣ 12ನೇ ಶತಮಾನದ ಹರಿಕಾರರು, ಸಾಮಾಜಿಕ ಸಮಾನತೆ ಹರಿಕಾರರು, ವೆಲ್ ರಿನೌನ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಬಿಜ್ಜಳ ಕಿಂಗ್ಡಮ್, ಕ್ರಾಂತಿಯೋಗಿ ಬಸವಣ್ಣ. ಈ ಸೇಸ್ ಯುವರ್ ವರ್ಕ್ ಇಸ್ ವರ್ಷಿಪ್, ಕಾಯಕವೇ ಕೈಲಾಸ. ಸೊ ಹಲ್ಲವ ಪ್ರಭುಗಳು ಮುಂದೆ ಹೇಳ್ತಾರೆ, 1000 ಕಳಿವುಂಟು ಜಂಗಮ ಕಳಿವಿಲ್ಲ. ಈ ಟೆಂಪಲ್ಸು ಮಾಸ್ಕು ಎಲ್ಲ ಬೀಳುತ್ತೆ ನಾಳೆ, ಆದರೆ ಜಂಗಮ ತತ್ವ ಬೀಳಲ್ಲ, ಅಲ್ಲೇ ಇರುತ್ತೆ. ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರುವಂಥ ಸ್ವಾಮಿ ವಿವೇಕಾನಂದರು. ಎದ್ದೇಳ್ರಿ, ಎಲ್ಲ ಎದ್ದು ಏನಾರ ಮಾಡೋಣ, ನಡೀರಿ, ಗುರಿ ಮುಟ್ಟೋ ತನಕ ನಿಲ್ಲೋದು ಬೇಡ. ಸೊ ಮಹಾತ್ಮ ಗಾಂಧಿಯವರು ಹೇಳ್ತಾರೆ, ದುಡಿಮೆ ಇಲ್ಲದ ಹಣ ಪಾಪದ ಮೂಲ ಅಂತ ಹೇಳ್ತಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಒಂದು ಜನಪದ ಗಾದೆಗಳಿದೆ ಇವತ್ತು, ಮಾಡಿದ್ದುಂಡು ಮಹಾರಾಯ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು, ಉಲ್ಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನೋಡಿ, ಇದೆಲ್ಲ ನಮಗೆ ಗೊತ್ತಿದೆ ಜನಪದ ಗಾದೆಗಳು. ಆದರೂ ನಾವು ಅದನ್ನು ಎಲ್ಲೋ ಪಾಲಿಸ್ತಾ ಇಲ್ಲ. ನಮ್ಮ ಬದುಕಿ ಒಂದು ಉತ್ಸವ ಎಂದರು ಓಶೋ. ಉತ್ಸವ ರೀತಿ ಪ್ರತಿದಿನ ಉಗಾದಿ, ಪ್ರತಿದಿನ ದೀಪಾವಳಿ ಮಾಡೋಣ. ಯಾಕೆ ಒಂದೇ ದಿನ ದೀಪಾವಳಿನ? ಅವತ್ತೊಂದು ದಿವಸನೇನ
ಖರ್ಚಾಗುತ್ತೆ ಅಂತಲ್ಲ, ಪ್ರತಿ ಕ್ಷಣನೂ ಸಂತೋಷವಾಗಿರೋಣ ಅಂತ ಹೇಳೋದು. ಹಬ್ಬ ಮಾಡೋಣ ಪ್ರತಿದಿನಾನು. ಸೊ ಅಯಸ್ಕಾಂತ ಸಿದ್ಧಾಂತ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕರ್ಮ ಸಿದ್ಧಾಂತ. ತಿಳ್ಕೊಳ್ಳಿ, ನಮ್ಮೆಲ್ಲರ ಕತೆ, ಭೂಮಂಡಲದ ಕತೆ ಒಂದೇ ಕೈ ಕಾಣದ ಕೈ ಬರೆಯುತ್ತೆ. ಆ ಕಾಣದ ಊರಿನ ಕತೆಗಾರನ ವಿಳಾಸ ನಮ್ಮ ಅಂತರಾಳ. ಆ ಅಂತರಾಳವನ್ನು ತಲುಪಲು ಏಕೈಕ ವಿಧಾನ ಧ್ಯಾನ. ಸೊ ಏನಾರು ನಿಮ್ಮ ಭೂಮಂಡಲದಲ್ಲಿ ನೋಡಿ, ಏನಾರು ಬೇಕು ಅಂತ ನೀವು ಬಯಸಿದ್ರೆ ಇಡೀ ಭೂಮಂಡಲವೇ ಪಿತೂರಿ ಮಾಡುತ್ತೆ ಅಂತ ಪಾಲ್ ಕೊಹೆಲ್ ಅವರು ಹೇಳ್ತಾರೆ. ಹೀಗೆ ದೀಪಕ್ ಚೋಪ್ರಾ ಅವರು ಹೇಳ್ತಾರೆ, ಮೌನ ಮತ್ತು ಧ್ಯಾನವನ್ನು ಅಳವಡಿಸಿ ವಿಮರ್ಶೆ ಮಾಡುವುದರಿಂದ ವಿಮುಖರಾಗಿ ಒಂದು ವೈರಾಗ್ಯ ಮನೋಭಾವ ಬೆಳೆಸ್ಕೊಳ್ಳಿ, ನಿಸರ್ಗ ಪ್ರೇಮ ಬೆಳೆಸ್ಕೊಳ್ಳಿ. ಎಲ್ಲ ದೇವರುಗಳು ಒಂದೇ, ಸಬ್ಕಾ ಮಾಲಿಕ್ ಏಕ್ ಹೇ ಶಿರಡಿ ಸಾಯಿಬಾಬಾ. ಎಲ್ಲರನ್ನೂ ಪ್ರೀತಿಸಿ ಆದರೆ ಸಹಾಯ ಮಾಡಿ. ಸತ್ಯ ಸಾಯಿಬಾಬಾ ಅವರು ಹೇಳ್ತಾರೆ. ಅಷ್ಟಕವಿ ಕುವೆಂಪು ಕೊನೆಯಲ್ಲಿ ಹೇಳ್ತೀನಿ, ಓ ನನ್ನ ಚೇತನ ಆಗು ನಿಯನಿಕೇತನ, ವಿಶ್ವಮಾನವನಾಗು. ಅಲ್ಪ ಮಾನವನಾಗಿ ಹುಟ್ತೀವಿ, ವಿಶ್ವಮಾನವರಾಗಿ ಬೆಳೀಬೇಕು. ಆ ವಿಶ್ವಮಾನವ ತತ್ವವನ್ನು ಕೊಟ್ಟಿದ ಕುವೆಂಪು ಅವರನ್ನು ನಾವು ಮರೀತಾ ಇದ್ದೀವಿ. ಅದನ್ನು ಮರೀದೆ ನಾವು ನಮ್ಮ ಒಳಗಡೆ ಈ ಎಲ್ಲ ತತ್ವಗಳಲ್ಲಿ ಎಲ್ಲೋ ನಮಗೆ ಒಳಗಡೆ ತಗೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೊನೆಯಲ್ಲಿ ಗುಡ್ ಕರ್ಮ ಅಂತ ನಾನು ಹೇಳಿದೆ. ಈ ಪ್ರತಿದಿನ ಪ್ರತಿದಿನ ಏಕಾಂಗವನ್ನು ಒಂದು ಅರ್ಧ ಗಂಟೆ ಇರೋದು ಕಲ್ತ್ಕೊಳ್ಳಿ. ಕನಿಷ್ಠ 30 ನಿಮಿಷಗಳಾದರೂ ಒಂದು ಕಡೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತರಾಗಿ, ಅದು ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಕಾದ್ರೂ ಆಗ್ಬೋದು. ಪ್ರತಿದಿನ ಇದು ಒಂದು ಬಹಳ ಮುಖ್ಯ. ಎದ್ದ ತಕ್ಷಣ ಮೊಬೈಲ್ ಫೋನು, ಸೋಷಿಯಲ್ ಮೀಡಿಯಾ, ನ್ಯೂಸ್ ಪೇಪರ್ಗಳಿಂದ ದೂರವೇ, ಅನಗತ್ಯ ಮಾತುಗಳಿಂದ ವಿಮುಖರಾಗಿ. ಸೊ ನಾವು ಹೇಗೆ ಆಲೋಚಿಸ್ತೀವೋ, ಮೂರನೇದು, ನಾವು ಹೇಗೆ ಆಲೋಚಿಸ್ತೀವೋ ಮಾತನಾಡ್ತೇವೋ ಅದಕ್ಕೆ ಅಶ್ವಿನಿ ದೇವತೆಗಳು ತಥಾಸ್ತು ಎನ್ನುತ್ತಾರೆ. ಅಶ್ವಿನಿ ದೇವತೆಯು ಬೇರೆ ಯಾರೂ ಅಲ್ಲ, ಅದು ನಮ್ಮ ಸೂಕ್ತ ಮನಸ್ಸು. ಆ ಸೂಕ್ತ ಮನಸ್ಸಿಗೆ ನಾವು ನೀಡುವ ಸೂಚನೆಗಳು ಬಹಳ ಮುಖ್ಯ. ಚೆನ್ನಾಗಿದೆ ರೀ, ಡೇ ಹ್ಯಾಸ್ ಬಿನ್ ಗುಡ್, ಚೆನ್ನಾಗಿದೆ, ಲೈಫ್ ಇಸ್ ಗುಡ್, ಎಲ್ಲರೂ ಒಳ್ಳೆಯವರೇ, ಎಲ್ರಿಗೂ ಒಳ್ಳೆಯದಾಗಲಿ. ಅದನ್ನು ಹೇಳ್ತಾ ಸೊ ಎಲ್ಲರೂ ನಾವು ಪ್ರೀತಿಸೋಣ, ಎಲ್ಲರೂ ನನ್ನನ್ನು ಪ್ರೀತಿಸ್ತಾರೆ ಅಂತ ನೀವೆಲ್ಲೂ ಸರ್ವೇ ಜನ ಸುಖಿನೋ ಹೋತು ಅಂತ ಹೇಳ್ತಾ ಹೋದಾಗ ಏನಾಗುತ್ತೆ, ಸೊ ನೀವು ಖುಷಿಯಾಗಿರ್ತೀರ. 4ನೇದು, ಪ್ರಕೃತಿಯೊಂದಿಗೆ ಜೀವಿಸಿ, ಬಹಳ ಮುಖ್ಯ. ಮೌನದಿಂದ ಎಲ್ಲರೂ ಸಾಕ್ಷಿ ಪ್ರಜ್ಞೆಯಿಂದ ನಿಮ್ಮನ್ನು ನೀವು ನೋಡಿಕೊಳ್ಳಿ. ನೋಡಿ, ಸಮುದ್ರ, ಬೆಟ್ಟ, ಗುಡ್ಡ, ಜಲಪಾತ ಸ್ಥಳಗಳಿಗೆ ಪದೇ ಪದೇ ಹೋಗಿ ಮಕ್ಕಳಿಗೂ ಪ್ರಕೃತಿ ಪೂರಕವಾದ ಜೀವನವನ್ನು ಬೆಳೆಸ್ಕೊಳ್ಳೋಕೆ ಹೇಳಿ. ಯಾವ ಮಕ್ಕಳು ಪ್ರಕೃತಿಯೊಂದಿಗೆ ಬೆಳೀತಾರೆ ಅವ್ರಿಗೆ ಯಾವ ಸೆಲ್ಫ್ ಡೆವಲಪ್ಮೆಂಟ್ ಬೇಕಿಲ್ಲ, ಯಾವ ಕರೇಜು ಬೇಕಿಲ್ಲ, ಎಲ್ಲ ಅವರಾಗವರೇ ಜೀವನದಲ್ಲಿ ಮುಂದೆ ಬರ್ತಾರೆ. ಯಾರು ಪ್ರಕೃತಿಯೊಂದಿಗೆ ಇರ್ತಾರೆ, ಯಾವ ಮಕ್ಕಳು ಪ್ರಕೃತಿಯನ್ನು ಇಷ್ಟಪಡ್ತಾರೆ, ಆ ಪ್ರಕೃತಿಯಲ್ಲಿ ಇರೋದನ್ನು ಎಲ್ಲವನ್ನು ಆಸ್ವಾದಿಸ್ತಾರೆ, ಆ ವ್ಯಕ್ತಿಗಳಿಗೆ ನೀವು ಯಾವುದು IAS ಓದಿಸ್ಬೇಕಾಗಿಲ್ಲ, KS ಓದಿಸ್ಬೇಕಾಗಿಲ್ಲ, ಅವ್ರ ಜೀವನದಲ್ಲಿ ಮುಂದೆ ಬಂದೇ ಬರ್ತಾರೆ. ಇತರರ ಬಗ್ಗೆ ವಿಮರ್ಶೆ ಮಾಡುವುದಂದ್ರೆ ವಿಮುಖರಾಗಿ, ಅದು ಹೇಳಿದೆ ಆಗಲೇ. 6ನೇದು, ನೀವು ಯಾವುದೇ ಕೆಲಸ ಮಾಡಿದ್ರು ಅದರ ಫಲಿತಾಂಶಗಳಿಗೆ ಅಂಟುಕೊಳ್ಳಬೇಡಿ. ಏನೋ ಒಂದು ಮಾಡ್ತಾ ಇರ್ತೀವಿ, ಅದು ಇಮಿಡಿಯೇಟ್ ನನಗೆ ಬೆನಿಫಿಟ್ ಬೇಕು ಅಂತ ಅಂದ್ಕೊಂಬಿಟ್ರೆ ಮಾಡುವ ಕೆಲಸದಲ್ಲಿ ಅಡಚಣೆ ಆಗುತ್ತೆ. ಆಮೇಲೆ ಯಾವುದೇ ಸಂಬಂಧಗಳಿಂದ ಅತಿ ನಿರೀಕ್ಷೆಯನ್ನು ಇಟ್ಕೋಬೇಡಿ. ಯಾವುದೇ ಸಂಬಂಧದಿಂದ ನಿಮಗೇನು ಸ್ವರ್ಗ ತೋರಿಸ್ಬಿಡಲ್ಲ ಯಾರೂ. ಸೊ ಎಲ್ಲ ಒಂದು 50-50 ಇರ್ತದೆ, 40-60 ಇರ್ಬೋದು. ಹಾಗೆ ಬಂದರೆ ಸ್ವೀಕರಿಸಿ, ಬರಲಿಲ್ಲ ಅಂದರೆ ಖುಷಿಯಿಂದ ಮುನ್ನಡೀರಿ. ಏನು ನೀವು ಎಷ್ಟು ಇದೆಯೋ ಅದನ್ನು ತೃಪ್ತಿಪಡಿ. ಆಮೇಲೆ 8ನೇದು, ಆಯ್ಕೆಗಳ ಬಗ್ಗೆ ಎಚ್ಚರ ಇರಲಿ ಸ್ನೇಹಿತರೆ. ಸೊ ನಿಮ್ಮ ಆಯ್ಕೆಗಳು ಬಹಳ ಮುಖ್ಯ ಆಗ್ತದೆ. ಇಲ್ಲಾಂದರೆ ಕೆಟ್ಟ ಆಯ್ಕೆಗಳು ಮಾಡ್ಕೊಂಡಾಗ ನಿಮಗೆ ಕೆಟ್ಟದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಲಿಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ತೀರ್ಮಾನ ತಗೊಳ್ಳೋವಾಗ ಕೆಟ್ಟ ಆಯ್ಕೆ ಒಳ್ಳೆಯ ಆಯ್ಕೆ ನೋಡ್ಕೊಂಡು ತಗೊಳ್ಳಿ ದಯವಿಟ್ಟು. 9ನೇದು, ನಿಮ್ಮದು ಹೃದಯದ ಮಾತನ್ನು ಆಲಿಸಿ ಆತ್ಮದ ಕೂಗನ್ನು ಕೇಳಿಸಿಕೊಳ್ಳಿ. ಕಷ್ಟ ಬಂದಾಗ ಕುಗ್ಗಬೇಡಿ. ಕಷ್ಟಗಳು ನಿಮ್ಮ ಕರ್ಮಗಳನ್ನು ಕಳೆಯಲು ಬಂದಿರುವ ಅವಕಾಶ ಎಂದು ತಿಳಿಯಿರಿ. ಕಷ್ಟ ಬಂತು ಅಂದರೆ, ಅಯ್ಯೋ ನನ್ನ ಕರ್ಮ ಕಳಿಯೋಕ್ಕೇನೋ ದೇವ್ರು ಮಾಡಿಸ್ತಾನೆ ಬಿಡಪ್ಪ, ಕೊಡಪ್ಪ ಇನ್ನೂ ಸ್ವಲ್ಪ ಕೊಡಯ್ಯ, ಅದು ಆದಷ್ಟು ಬೇಗ ಹೋಗುವ ಕಷ್ಟ ಕಳ್ಕೊಂಡು. ಸೊ ಸುಖನೂ ಪರ್ಮನೆಂಟ್ ಅಲ್ಲ, ಕಷ್ಟನೂ ಪರ್ಮನೆಂಟ್ ಅಲ್ಲ, ಏನು ಶಾಶ್ವತ ಯಾವುದೂ ಅಲ್ಲ. ಇಲ್ಲಿ ಕಷ್ಟ ಸುಖಗಳು, ಲಾಭ ನಷ್ಟ ಎರಡೂ ಬರ್ತಾ ಇರುತ್ತೆ. ಆದರೆ ಲಾಭ ಬಂದಾಗ ಹಿಗ್ತೀವಿ, ನಷ್ಟ ಬಂದಾಗ ಕುಗ್ಗೋದು ತಪ್ಪದು. ಲಾಭ ಬಂದಾಗ ನಾವು ಹೀರೋ ಆದಾಗ ಹೀರೋ ಥರ ಬಿಗಬಾರ್ದು. ಯಾವಾಗಲೂ ಶೂನ್ಯದಲ್ಲೇ ಇರೋದು, ಝೀರೋ ಔಟ್. ಆ ಝೀರೋ ಔಟ್ ಹೀರೋ ಅಂದರೆ ಆ ಝೀರೋಯಿಂದ ಹೀರೋ ಆಗಿ ಝೀರೋದಲ್ಲಿ ಇರೋದೇ ಶಾಶ್ವತ ಶೂನ್ಯತ್ವವನ್ನು ಕಾಪಾಡ್ಕೊಳ್ಳೋದೇ ಮುಖ್ಯ. ಹಾಗಾಗಿ 10ನೇದು, ಅಸುರಕ್ಷತೆ, ಅನ್ಸರ್ಟನಿಟಿ ಅಂತ ಹೇಳ್ತೀವಿ. ಉದ್ಯೋಗಗಳಿಲ್ಲ, ಅವಕಾಶಗಳಿಲ್ಲ, ದುಡ್ಡು ಬರ್ತಿಲ್ಲ, ಅದಿಲ್ಲ ಇದಿಲ್ಲ, ಏನೇನೋ ಮುಂದೆ ನಮ್ಗೆ ಅಸುರಕ್ಷತೆಗಳು ಕಾಡ್ತಾ ಇದೆ ಅಂದರೆ ನಾನು ಹೇಳೋದು, ಅಸುರಕ್ಷತೆ ಆಳವನ್ನು ಅಳೆರಿ, ಆ ಭಯದ ಬಾಗಿಲನ್ನ ತೆರೀರಿ.
ಸೊ ಎಲ್ಲೋ ಮುನ್ನುಗ್ಗಿ ಒಂದೇ ಅವಕಾಶಗಳು ನಿಮ್ಗೆ ಕಾಯ್ತಾ ಇರುತ್ತೆ. ಎಚ್ಚರದಿಂದ ಜೀವನ ನಡೆಸಿ. ಅನ್ನೊಂದನೇದು, ಎಲ್ಲರೂ ಜೀವನ ಕರ್ಮಗಳನ್ನ ಮಾಡಲೇಬೇಕು. ಈ ಜಗತ್ತಿಗೆ ಬಂದ ಮೇಲೆ ನೀವು ಕರ್ಮಗಳನ್ನ ಮಾಡಲೇಬೇಕು. ಕರ್ಮ ಮಾಡೋದ್ರಿಂದ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಬೆಳಿಗ್ಗೆ ಎದ್ದೇಳಬೇಕು, ಹಲ್ಲುಜ್ಬೇಕು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು. ನಿಮ್ಗೆ ಗೊತ್ತಿಲ್ಲದೇನೆ ನೀವು ಬೇರೆಯವ್ರಿಗೆ ನಿಮ್ಮಿಂದ ತೊಂದರೆ ಆಗಿರ್ಬೋದು. ಒಂದು ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಗೊತ್ತಿಲ್ಲದೇನೆ ಯಾವುದೋ ಒಂದು ಇಲಿ ಮೇಲೆ ಕಾಲಿಟ್ಟಿರ್ಬೋದು. ಹಾಗಾಗಿ ನನಗೆ ಗೊತ್ತಿಲ್ಲ ಅಂದರೆ ಅದು ಗೊತ್ತಿಲ್ಲ. ಹಾಗಾಗಿ ನಿಮಗೆ ಗೊತ್ತಿಲ್ಲದೇನೆ ನೀವು ಕೆಲವು ತಪ್ಪುಗಳು ಆಗ್ತಿರ್ತದೆ. ಅದ್ರ ಬಗ್ಗೆ ತಲೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದನ್ನು ನಾವು ಇತಿಹಾಸಗಳಿಂದ ಪಾಠ ಕಲ್ತ್ಕೊಳ್ಳೋಣ. ಈ ಕರ್ಮ ಫಲಗಳನ್ನು ನಾವು ಅನುಭವಿಸ್ಲೇಬೇಕು ಅನ್ನೋ ತಿಳ್ಕೊಳ್ಳಿ, ಭಾಳ ಮುಖ್ಯ. ಈ ಶಾಶ್ವತ ಶೂನ್ಯತ್ವದಲ್ಲಿ ಯಾವಾಗಲೂ ನಂಬಿಕೆ ಇಡಿ. ನೀವು ಏನೇ ಸಾಧನೆ ಮಾಡಿದ್ರೂ ಕೂಡ ಆ ಶೂನ್ಯತ್ವದಲ್ಲಿ ಇದ್ದಾಗಲೇ ಮಾತ್ರ ನಿಮಗೆ ಒಳ್ಳೆಯದಾಗೋದು. ಎಲ್ಲವೂ ಇದು ಕೊನೆಗೆ ಶೂನ್ಯ, ಬದುಕೇ ಶೂನ್ಯ. ಶ್ರೀಮಂತ ಆಗಬೇಕು ಅಂತೀರಿ, ಶ್ರೀಮಂತ ಆದಮೇಲೆ ಅನಿಸುತ್ತೆ ಏನೋ ಒಂದು ಮಾಡಿದ್ಮೇಲೆ, ಆ ಒಂದು ಮಾಡಿದ ಕೆಲಸ ಆಗೋದ್ಮೇಲೆ ನಿಮಗೆಲ್ಲ ಶೂನ್ಯ. ಇಷ್ಟೇನಾ ಇದು, ಇಷ್ಟಕ್ಕೆ ನಾನು ಇಷ್ಟು ಹೊಡೆದಾಡದ್ನ, ಮನೆ ಕಟ್ಟಬೇಕು ಅಂತಿದ್ದೆ, ಮನೆ ಕಟ್ಟಾಗೋಯ್ತು. ಇಷ್ಟೊಂದು ಹೊಡೆದಾಡದ್ನ, ಏನೇ ಇದೆಲ್ಲ ಖಾಲಿ ಅನ್ನಿಸ್ತಾ ಇದೆ, ಮುಂದಕ್ಕೇನೆ. ಹಾಗಾಗಿ ಈ ಶೂನ್ಯತ್ವ ಅನ್ನೋದು ಅದನ್ನು ಪರ್ಮನೆಂಟಾಗಿ ಇಟ್ಕೊಳ್ಳಿ. ಈ ಸಿಪಾಯಿ ರಾಮುವಿನ ಹಾಡು ನನಗೆ ಯಾವಾಗಲೂ ಭಾಳ ಖುಷಿ ಕೊಡುತ್ತೆ. ಈ ಕರ್ಮ ಸಿದ್ಧಾಂತದನ್ನು ನಂಬಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಆಯ್ಕೆಗಳು ಮಾಡ್ಕೊಳ್ಳಿ. ಅದನ್ನು ಹೇಳಿ ನಾನು ಭಾಷಣವನ್ನು ಮುಗಿಸ್ತೀನಿ. ಅದು ಬಹಳ ಸಿಪಾಯಿ ರಾಮಲ್ಲಿ ರಾಜ್ಕುಮಾರ್ ಆ ಪಾರ್ಟ್ ಮಾಡಿದರೆ ಎಲ್ಲರೂ ಸತ್ತೋಗ್ತಾರೆ. ಅವ್ರಿಗೆ ಕೊನೆಗೆ ಕುಟುಂಬ ಎಲ್ಲರೂ ಸತ್ತೋಗ್ತಾರೆ. ಹಾಗಾಗಿ ಕೊನೆಯಲ್ಲಿ ಅವರು ಒಂದು ಹೇಳ್ತಾರದು, ಪಿ ಶ್ರೀನಿವಾಸ್ ಅವರು ಹೇಳಿರೋದು ಇದು, ಎಲ್ಲಿಗೆ ಪಯಣ ಯಾವುದು ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಎಲ್ಲಿಗೆ ಪಯಣ ಯಾವುದು ದಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ. ಹಾಗೆ ಮುಂದೆ ಹೋಗ್ತಾ ಕೊನೆಯಲ್ಲಿ ಹೇಳ್ತಾರವರು, ತುಂಬ ಚೆನ್ನಾಗಿದೆ ಅದು. ಸೋಲು ಗೆಲುವು ಸಾವು ನೋವು ಜೀವನದು ಯಾಲೆ, ಸೋಲು ಗೆಲುವು ಸಾವು ನೋವು ಜೀವನದು ಯಾಲೆ. ಸಾಯುವ ಮುನ್ನ ಜನಿಸಿದ ಮಣ್ಣ ದರ್ಶನ ನೀ ಪಡೆದು, ತಾಯಿಯ ಮಡಿಲ ಧೂಳಲಿ ಬೆರೆತು ಶೂನ್ಯದೇ ಮುಗಿಸು ನಿನ್ನ ಕತೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ.